ನಿನ್ನೆಯಿಂದ ನಾವು ನಕ್ಷತ್ರದ ಬಗ್ಗೆ ಧ್ಯಾನ ಮಾಡ್ತಾ ಇದ್ವಿ. ಮುಖ್ಯವಾಗಿ ನಾವು ತೆಗೆದುಕೊಂಡಂಥ ವಾಕ್ಯ ಮತ್ತಾಯನು ಬರೆದ ಶುಭ ಸಂದೇಶ 2ನೇ ಅಧ್ಯಾಯ 10ನೇ ವಾಕ್ಯವನ್ನು ನಾವು ನಿನ್ನೆ ಇವತ್ತು ಎಲ್ಲ ಓದಿದ್ವಿ, ಧ್ಯಾನ ಮಾಡಿದ್ವಿ. ಓದಿದ್ರಾ? ಏನಂತ ಇದೆ? ಆ ಜ್ಯೋತಿಷಿಗಳು ಅವರಿಗೆ ಮೊದಲೇ ಕಾಣಿಸಿಕೊಂಡಂಥ ಆ ನಕ್ಷತ್ರ ಅವರಿಗೆ ಮತ್ತೆ ಕಾಣಿಸಿಕೊಂಡಾಗ ಅವ್ರಿಗೇನಾಯ್ತು? ಪರಮಾನಂದವಾಯಿತು. ಆ ನಕ್ಷತ್ರ ಅವ್ರನ್ನ ಕರ್ಕೊಂಡು ಬಂದು ಎಲ್ಲಿ ಬಿಡ್ತು? ಯೇಸು ಇರುವಂಥ ಜಾಗಕ್ಕೆ ಬಿಡ್ತು. ಸೊ ನಾವು ನಕ್ಷತ್ರ ದಾರಿಯಲ್ಲಿ ಹೋಗೋಣ, ಅಥವಾ ಆ ನಕ್ಷತ್ರವನ್ನು ನಾವು ಇನ್ನೂ ಸ್ವಲ್ಪ ಧ್ಯಾನ ಮಾಡೋಣ. ಈಗ ಆ ನಕ್ಷತ್ರ ನಾನಾಗಬೇಕು ಅಂತ ದೇವರು ಬಯಸ್ತಾ ಇದ್ದಾರೆ. ಆ ನಕ್ಷತ್ರ ಯಾರಾಗಬೇಕು? ನಾವೊಬ್ಬೊಬ್ಬರು ಆಗಬೇಕು. ನಮ್ಮ ಕುಟುಂಬಗಳಲ್ಲಿ ನಾವೊಬ್ಬೊಬ್ಬರು ಕೂಡ ಆ ಒಂದು ಗೈಡಿಂಗ್ ಸ್ಟಾರ್ಗಳಾಗಬೇಕು. ಆ ಒಂದು ದಾರಿ ತೋರುವ ನಕ್ಷತ್ರಗಳು ನಾವು ಆಗಬೇಕು. ಎಲ್ಲಿಗೆ ದಾರಿ ತೋರುವ ನಕ್ಷತ್ರಗಳು? ಯೇಸು ಸ್ವಾಮಿಯ ಬಳಿಗೆ, ಯೇಸು ಕ್ರಿಸ್ತನ ಬಳಿಗೆ ದಾರಿ ತೋರುವಂಥ ನಕ್ಷತ್ರಗಳು ನಾವು ಒಬ್ಬೊಬ್ಬರು ಆಗಬೇಕೆಂದು ದೇವರು ಬಯಸ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಆ ಒಂದು ಆಕಾಶದಲ್ಲಿ ಕಂಡಂಥ ಆ ಒಂದು ನಕ್ಷತ್ರ ಆ 3 ಜನ ಜ್ಯೋತಿಷಿಗಳನ್ನು ಯೇಸು ಸ್ವಾಮಿ ಇರುವಂಥ ಸ್ಥಳಕ್ಕೆ ಕರ್ಕೊಂಡು ಬಂದುಬಿಡ್ತೋ, ಅದೇ ರೀತಿಯಲ್ಲಿ ನಮ್ಮ ಕುಟುಂಬದಲ್ಲಿ ಪ್ರತಿಯೊಬ್ಬ ತಂದೆ ತಾಯಿ ಅವರ ಮಕ್ಕಳಿಗೆ ಯೇಸು ಕ್ರಿಸ್ತನ ಕಡೆಗೆ ಗೈಡ್ ಮಾಡುವಂಥ ಒಂದು ಗೈಡಿಂಗ್ ಸ್ಟಾರ್ ಆಗಬೇಕು, ಲೋಕದ ಕಡೆಗಲ್ಲ. ಅಪ್ಪ ಅಮ್ಮಂದ್ರೆ ಇವತ್ತು ಮಕ್ಕಳನ್ನು ಯಾರ ಹತ್ರ ಕರ್ಕೊಂಡು ಬರ್ಲಿಕ್ಕಾಗಬೇಕು? ಯೇಸು ಸ್ವಾಮಿ ಹತ್ರ ಕರ್ಕೊಂಡು ಬರ್ಲಿಕ್ಕಾಗಬೇಕು, ಅಥವಾ ಸ್ವರ್ಗ ರಾಜ್ಯದ ಅನುಭವಕ್ಕೆ ಕರ್ಕೊಂಡು ಬರಲಿಕ್ಕೆ ಸಾಧ್ಯವಾಗಬೇಕು. ನಿಮ್ಮ ಮಕ್ಕಳನ್ನ ನೀವು ಯೇಸು ಕಡೆ ಕರ್ಕೊಂಡು ಬರ್ಬೋದು, ಇಲ್ಲ ಸೈತಾನನ ಕಡೆಗೆ ಕರ್ಕೊಂಡು ಬರ್ಬೋದು. ಎರಡೂ ಕಡೆಗೆ ಕರ್ಕೊಂಡು ಬರಲಿಕ್ಕೆ ಖಂಡಿತವಾಗಲೂ ಸಾಧ್ಯ ಇಲ್ಲ. ಸೈತಾನನ ಕಡೆಗೆ ಕರ್ಕೊಂಡು ಬರಬೇಕಾದ್ರೆ ಏನು ಮಾಡಿದ್ರೆ ಸಾಕು ಗೊತ್ತಾ? ಮಕ್ಕಳು ಏನು ಹೇಳ್ತಾರೋ ಅದೆಲ್ಲ ಕೇಳ್ಕೊಂಡು ನೆರವೇರಿಸ್ತಾ ಹೋಗಿ, ಅವ್ರು ಏನೇ ಆಸೆ ಪಡ್ತಾರೋ ಅದನ್ನೆಲ್ಲ ಮಾಡ್ತಾ ಹೋಗಿ, ಮತ್ತು ಈ ಲೋಕದ ವಿದ್ಯಾಭ್ಯಾಸ ಕೊಡಿ, ಸಾಕು, ಅಷ್ಟೇ ಸಾಕು. ಅವ್ರೇನು ಹೇಳ್ತಾರೆ ಅದೆಲ್ಲ ಮಾಡಿ, ಈ ಲೋಕದ ವಿದ್ಯಾಭ್ಯಾಸ, ವರ್ಲ್ಡ್ಲಿ ಎಜುಕೇಷನ್ ಸಿಸ್ಟಮ್ ಅಂತ ಏನಿದೆಯಲ್ವಾ, ಅದನ್ನು ಚೆನ್ನಾಗಿ ಕೊಡಿಸ್ಬೇಕು ಅವ್ರಿಗೆ, ಆಯ್ತಾ? ಒಳ್ಳೆ ರೀತಿಯಲ್ಲಿ ಓದಿಸ್ಬೇಕು. ಓದಿಸಿ 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 ಮಾಡ್ತಾ ಹೋದ್ರೆ ಸಾಕು. ನೀವು ಅವ್ರನ್ನ ಗೈಡ್ ಮಾಡ್ದಂಗೆ ಆಯಿತು. ಎಲ್ಲಿಗೆ? ಸೈತಾನನ ಸಾಮ್ರಾಜ್ಯಕ್ಕೆ ಗೈಡ್ ಮಾಡ್ದಂಗೆ ಆಯಿತು. ಹಾಗಾದರೆ ಓದಿಸೋದು ತಪ್ಪಲ್ಲ. ಒಂದು ಕ್ರೈಸ್ತ ತಂದೆ ತಾಯಿಯಾದವರು ಮಕ್ಕಳಿಗೆ ಮೊದಲು ಯೇಸು ಕಡೆಗೆ ಗೈಡ್ ಮಾಡಬೇಕು. ಫಸ್ಟ್ ಯೇಸು ಕಡೆಗೆ ಗೈಡ್ ಮಾಡಬೇಕು. ಓದಿಸೋದು ಆಮೇಲೆ ಲಾಸ್ಟ್, ಕೊನೆಗೆ, ಫಸ್ಟ್ ಅಲ್ಲ. ಮೊದಲು ತಂದೆ ತಾಯಂದಿರು ಕುಟುಂಬದಲ್ಲಿ ತಮ್ಮ ಮಕ್ಕಳನ್ನು ಯೇಸು ಕ್ರಿಸ್ತನ ಕಡೆಗೆ ಕರೆದುಕೊಂಡು ಬರುವಂತಹ ಒಂದು ಗೈಡಿಂಗ್ ಸ್ಟಾರ್ ಆಗಬೇಕು. ಇಲ್ಲದೇ ಇದ್ದರೆ ನೀವು ನಿಮ್ಮ ಮಕ್ಕಳಿಗೆ ಒಂದು ಶಾಪವಾಗಿರ್ತೀರ. ಯಾರೆಲ್ಲ ತಂದೆ ತಾಯಂದಿರು, ಕ್ರೈಸ್ತ ತಂದೆ ತಾಯಂದಿರು ನಿಮ್ಮ ಮಕ್ಕಳನ್ನು ಯೇಸು ಕ್ರಿಸ್ತನ ಕಡೆಗೆ ಕರ್ಕೊಂಡು ಬರಲಿಕ್ಕೂ ಅಥವಾ ವಿಶ್ವಾಸದಲ್ಲಿ ಬೆಳೆಸಲಿಕ್ಕೂ ಸಾಧ್ಯವಾದರೆ, ಯು ಆರ್ ಎ ಬ್ಲೆಸ್ಸಿಂಗ್ ಟು ಯುವರ್ ಚಿಲ್ಡ್ರನ್, ಅದರ್ವೈಸ್ ಯು ಆರ್ ಎ ಕರ್ಸ್. ಇಲ್ಲದೇ ಇದ್ದರೆ ಒಂದು ಶಾಪವಾಗಿರ್ತೀರ. ಇವತ್ತು ನಾವು ಆಲೋಚನೆ ಮಾಡಿ ನೋಡಬೇಕು, ನಾನು ಒಂದು ನಕ್ಷತ್ರ ಆಗಿದ್ದೇನಾ? ಆಮ್ ಐ ಎ ಟ್ರೂ ಗೈಡಿಂಗ್ ಸ್ಟಾರ್ ಫಾರ್ ಮೈ ಚಿಲ್ಡ್ರನ್? 50-50 ಅಲ್ಲ, ಯೇಸುವಿನ ಕಡೆಗೆ, ಯೇಸು ಕ್ರಿಸ್ತನ ಕಡೆಗೆ. ಆ ನಕ್ಷತ್ರವನ್ನು ನೋಡಿದಾಗ ಅವ್ರಿಗೆ ಏನಾಯಿತು? ಫಸ್ಟಿಗೆ ಪರಮಾನಂದ ಆಯಿತು. ಹಾಗೆ ಇವತ್ತು ತಂದೆ ತಾಯಿಯನ್ನು ನೋಡುವಾಗ ಮಕ್ಕಳಲ್ಲಿ ಆನಂದ ಬರಬೇಕು. ಅಂದರೆ ಇವತ್ತಿನ ಪೇರೆಂಟ್ಸ್ ಹೇಗಿದ್ದಾರೆ ಕೇಳಿದರೆ, ಆ ಕಡೆನೂ ಇದ್ದಾರೆ, ಈ ಕಡೆನೂ ಇದ್ದಾರೆ. ಆ ಮಕ್ಕಳ ಹೃದಯದಲ್ಲಿ ಆನಂದ ಯಾಕೆ ಬರ್ತಾ ಇಲ್ಲ ಗೊತ್ತಾ? ಇದಕ್ಕೇನೆ 50-50, ಅರ್ಧ ಯೇಸು ಅರ್ಧ ಲೋಕ, ಅರ್ಧ ಲೋಕ ಅರ್ಧ ಯೇಸು. ಇದ್ಲಾಗಿ ಲೋಕನೂ ಬೇಕು, ಯೇಸುನೂ ಬೇಕು. ಆ ಮಕ್ಕಳು ಹೇಗೆ ಪರಮಾನಂದ ಭರಿತರಾಗ್ತಾರೆ? ನೀವು ನೋಡಿಬೇಕಾದ್ರೆ ಬರೀ ನಕ್ಷತ್ರವನ್ನು ನೋಡಿ ಅವ್ರಿಗೆ ಅಷ್ಟು ಆನಂದ ಆಯಿತು. ಯಾಕೆ? ನಕ್ಷತ್ರದಲ್ಲಿ ಏನಿತ್ತು? ಆ ನಕ್ಷತ್ರ ನೋಡಿ ಅವರು ಪರಮಾನಂದ ಭರಿತರಾದರು ಅಂತ ಇದೆಯಲ್ವಾ ಮತ್ತಾಯ 2:10 ಯಾಕೆ ಅವರು ಪರಮಾನಂದ ಭರಿತರಾದರು? ಯಾಕೆ? ಬೆಳಕಿದ್ರಿಂದ ಅಲ್ಲ, ಆ ನಕ್ಷತ್ರ ಅವರನ್ನು ಕರ್ಕೊಂಡು ಹೋಗ್ತಾ ಇದ್ದಿದ್ದು
ಅವರಿಗೆ ಸಿಕ್ಕಿದ್ದ ಪ್ರವಾದನೆಯ ಸಂದೇಶದ ಪ್ರಕಾರ, ಅವರಿಗೆ ಸಿಕ್ಕಿದಂತಹ ಪ್ರವಾದನೆಯ ಸಂದೇಶದ ಪ್ರಕಾರ ಯಹೂದ್ಯರ ಅರಸ ಹುಟ್ಟಿದಂತಹ ಅಥವಾ ಯೇಸು ಕ್ರಿಸ್ತರು ಜನಿಸಿದಂಥ ಆ ಒಂದು ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇತ್ತು ಆ ನಕ್ಷತ್ರ. ಆದ್ರಿಂದ ಅವರಿಗೆ ಸಂತೋಷ ಆಗ್ತಾ ಇತ್ತು. ಆ ನಕ್ಷತ್ರ ಅವರನ್ನ ಯೇಸು ಕ್ರಿಸ್ತರು ಜನಿಸಿದಂಥ ಆ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಿದ್ರಿಂದ ಅವರಿಗೇನಾಗ್ತಾ ಇತ್ತು? ಸಂತೋಷ ಆಗ್ತಾ ಇತ್ತು. ಅದೇ ರೀತಿಯಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಜವಾಗ್ಲೂ ತಂದೆ ತಾಯಿಂದರು ಆ ನಕ್ಷತ್ರದ ಹಾಗೆ ನಿಮ್ಮ ಮಕ್ಕಳನ್ನ ಕ್ರಿಸ್ತ ಯೇಸುವಿನೆಡೆಗೆ, ಸ್ವರ್ಗ ರಾಜ್ಯದೆಡೆಗೆ ಕರೆದುಕೊಂಡು ಹೋಗುವ ಒಂದು ಒಳ್ಳೆಯ ತಂದೆ, ಒಳ್ಳೆಯ ತಾಯಿ ನೀವಾದ್ರೆ ಖಂಡಿತವಾಗಲೂ ನಿಮ್ಮ ಮಕ್ಕಳ ಹೃದಯದಲ್ಲಿ ಈ ಪರಮಾನಂದ ಇರುತ್ತೆ. ಆದರೆ ನಾವು ಗೈಡಿಂಗ್ ಸ್ಟಾರ್ಸ್ ತರ ಕಾಣಿಸ್ಕೊಳ್ತೀವಿ, ಒಂದು ರೀತಿ ವೈಟ್ ವಾಶ್ಡ್ ಸ್ಟಾರ್ಸ್. ಒಂದು ಪೋರ್ಷನಲ್ಲಿ ನೋಡುವಾಗ ನಮ್ಮ ಅಪ್ಪ ಅಮ್ಮ ವಿಶ್ವಾಸದಲ್ಲಿದ್ದಾರೆ, ದೇವ್ರ ಕಡೆಗೆ ನಡೆಸ್ತಾ ಇದ್ದಾರೆ ಅಂತ ಅನಿಸುತ್ತೆ. ಇನ್ನೊಂದು ಸೈಡಿಂದ ನೋಡುವಾಗ ಇವ್ರು ಯಾಕೆ ಹೀಗಿದ್ದಾರೆ ಅಂತ ಅನಿಸುತ್ತೆ. ಇವ್ರು ನಿಜವಾಗ್ಲೂ ವಿಶ್ವಾಸದಲ್ಲಿದ್ದಾರಾ ಅಥವಾ ಲೋಕದಲ್ಲಿದ್ದಾರಾ ಅಂತ ಅನಿಸುತ್ತೆ. ಆ ರೀತಿ ಒಂದು ರೀತಿ ಕನ್ಫ್ಯೂಸಿಂಗ್ ಸ್ಟಾರ್ಸ್ ಆಗಿಬಿಟ್ಟಿದ್ದೀವಿ ಪೇರೆಂಟ್ಸ್. ಕನ್ಫ್ಯೂಸಿಂಗ್ ಸ್ಟಾರ್ಸ್, ನಾಟ್ ಗೈಡಿಂಗ್ ಸ್ಟಾರ್, ಕನ್ಫ್ಯೂಸಿಂಗ್ ಸ್ಟಾರ್ಸ್. ದೇವರ ವಾಕ್ಯ ಹೇಳ್ತದೆ, ನಿಜವಾಗಲೂ ನಾವು ಆ ರೀತಿ ಆದರೆ ನಾವು ನಿಜವಾದ ಒಂದು ನಕ್ಷತ್ರವಾಗಿ ಕಂಗೊಳಿಸ್ತೀವಿ ಅಂತ ಬೈಬಲ್ನಲ್ಲಿ ದಾನಿಯಲ್ನ ಗ್ರಂಥ 12ನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ. ಡ್ಯಾನಿಯಲ್ ಚಾಪ್ಟರ್ 2 ವರ್ಸ್ 3. ದಾನಿಯಲ್ನ ಪುಸ್ತಕದಲ್ಲಿ ಅಧ್ಯಾಯ 12. ಇದು ಬೇಡಲ್ಲ, ದಾನಿಯಲ್ನ ಗ್ರಂಥ ಅಧ್ಯಾಯ 12 3ನೇ ವಾಕ್ಯ ಏನು ಹೇಳುತ್ತೆ? ಬುದ್ಧಿವಂತರು ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವರು. ಕೇಳಿಸ್ಕೊಳ್ಳಿ, ಜನರನ್ನು ಸದ್ಧರ್ಮಿಗಳನ್ನಾಗಿ ಮಾಡುವವರು ಯುಗ ಯುಗಾಂತರಕ್ಕೂ ನಕ್ಷತ್ರಗಳಂತೆ ಹೊಳೆಯುವರು. ಆ್ಯಂಡ್ ದೋಸ್ ಹೂ ಲೀಡ್ ಮೆನಿ ಟು ರೈಚಸ್ನೆಸ್ ಲೈಕ್ ದ ಸ್ಟಾರ್ಸ್ ಫಾರ್ ಎವರ್ ಆ್ಯಂಡ್ ಎವರ್. ಇದು ನಮಗೆಲ್ಲರಿಗೂ ಅನ್ವಯ ಆಗುತ್ತೆ. ನಮಗೆ ಯಾರಿಗೆ ಬೇಕಾದರೂ ಇದು ಅನ್ವಯ ಆಗುತ್ತೆ. ನೋಡಿ, ತಂದೆ ತಾಯಿಂದರೆ ನೋಡಿ, ನಿಮ್ಮ ಮಕ್ಕಳನ್ನು ನೀವು ಸದ್ಧರ್ಮಿಗಳನ್ನಾಗಿ ಮಾಡುವಾಗ, ವೆನ್ ಯು ಲೀಡ್ ಯುವರ್ ಚಿಲ್ಡ್ರನ್ ಟು ರೈಚಸ್ನೆಸ್, ತುಂಬ ಇಂಪಾರ್ಟೆಂಟ್. ವೆನ್ ಯು ಲೀಡ್ ಯುವರ್ ಚಿಲ್ಡ್ರನ್ ಟು ಬಿಸ್ನೆಸ್ ಮ್ಯಾನ್ ಅಲ್ಲ, ಗ್ರೇಟ್ ಪರ್ಸನಾಲಿಟಿ ಇನ್ ದ ವರ್ಲ್ಡ್ ಅಲ್ಲ, ಈ ಲೋಕದಲ್ಲಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಲ್ಲ, ದೊಡ್ಡ ವ್ಯಕ್ತಿಗಳನ್ನಾಗಿ ರಾಜಕೀಯದಲ್ಲೋ ಅಥವಾ ಯಾವುದೋ ಒಂದು ಕ್ಷೇತ್ರದಲ್ಲಿ ಗಣ್ಯರನ್ನಾಗಿ ಮಾಡೋದ್ರಲ್ಲಿ ಅಲ್ಲ. ವೆನ್ ಯು ಲೀಡ್ ಯುವರ್ ಚಿಲ್ಡ್ರನ್ ಟು ರೈಚಸ್ನೆಸ್, ವೆರಿ ಇಂಪಾರ್ಟೆಂಟ್. ಸದ್ಧರ್ಮಿಗಳು, ಅಧರ್ಮಿಗಳನ್ನು ಸದ್ಧರ್ಮಿಗಳನ್ನಾಗಿಸೋ ದೇವರು ಅಂತ ಇದೆಯಲ್ವಾ. ಅನ್ರೈಚಸ್ಸನ್ನು ರೈಚಸ್ ಆಗಿ ಮಾಡೋದು. ಇಲ್ಲಿ ರೈಚಸ್ನೆಸ್ ಅಂದರೆ ಏನು? ಯೇಸು. ಜೀಸಸ್ ಕ್ರೈಸ್ಟ್ ಈಸ್ ದ ರೈಚಸ್ನೆಸ್ ಆಫ್ ಗಾಡ್. ಯೇಸುವೇ ಆಗಿದ್ದಾರೆ ಆ ನೀತಿವಂತಿಕೆ. ಹಾಗಾದರೆ ನಿಜವಾಗಲೂ ಪೇರೆಂಟ್ಸ್ ಮಾತ್ರ ಅಲ್ಲ, ನಾವು ಪ್ರತಿಯೊಬ್ಬರು ಕೂಡ ಗಂಡ ಹೆಂಡತಿಯ ಜೀವನದಲ್ಲಿ, ಹೆಂಡತಿ ಆದವಳು ಗಂಡನ ಜೀವನದಲ್ಲಿ, ತಂದೆ ತಾಯಿ ಮಕ್ಕಳ ಜೀವನದಲ್ಲಿ, ವಯಸ್ಸಾದಂಥ ಹಿರಿಯರು ಅಜ್ಜ ಅಜ್ಜಿ ಮಕ್ಕಳ ಮೊಮ್ಮಕ್ಕಳ ಜೀವನದಲ್ಲಿ, ಅತ್ತೆ ಸೊಸೆ ಅತ್ತೆ, ಈ ರೀತಿ ಪ್ರತಿಯೊಂದು ಸಂಬಂಧಗಳಲ್ಲಿ ಎಲ್ಲ ಕಡೆಗಳಲ್ಲಿಯೂ ನಾವೇನಾಗಬೇಕು ಕೇಳಿದರೆ ಇದಾಗಬೇಕು. ದಾನಿಯಲ್ನ ಗ್ರಂಥ 12ನೇ ಅಧ್ಯಾಯ 3ನೇ ವಚನ ಹೇಳುವ ಹಾಗೆ ರೈಚಸ್ನೆಸ್ ಕಡೆಗೆ ಲೀಡ್ ಮಾಡುವವರು, ದೋಸ್ ಹೂ ಲೀಡ್ ಮೆನಿ ಟು ದ ರೈಚಸ್ನೆಸ್ ಲೈಕ್ ದ ಸ್ಟಾರ್ಸ್ ಫಾರ್ ಎವರ್ ಆ್ಯಂಡ್ ಎವರ್. ಇದೇ ನಮ್ಮ ಜವಾಬ್ದಾರಿ, ಇದೇ ನಮ್ಮ ಕರ್ತವ್ಯ. ನಮ್ಮನ್ನು ದೇವರು ಈ ಲೋಕದಲ್ಲಿ ಇರಿಸಿರೋದೇ ಅದಕ್ಕೆ. ದೇವರು ನಮಗೆ ಕೊಟ್ಟ ಜವಾಬ್ದಾರಿ ಆಗಿದೆ. ಅದು ಒಂದು ರೆಸ್ಪಾನ್ಸಿಬಿಲಿಟಿ. ಆ್ಯಸ್ ಕ್ರಿಶ್ಚಿಯನ್ಸ್, ಕ್ರೈಸ್ತರಾಗಿ ನಮ್ಮ ಜವಾಬ್ದಾರಿ ಏನು ಕೇಳಿದರೆ ನಾವಿದಾಗಬೇಕು, ಗೈಡಿಂಗ್ ಸ್ಟಾರ್ಗಳಾಗಬೇಕು. ಹೇಗೆ ದುಡ್ಡು ಮಾಡೋದಲ್ಲ,
ಹೇಗೆ ಬಿಸ್ನೆಸ್ ಮಾಡೋದು ಅಲ್ಲ, ಹೇಗೆ ಮನೆ ಕಟ್ಟೋದು ಅಲ್ಲ, ಹೇಗೆ ಫಸ್ಟ್ ಕ್ಲಾಸ್ ಆಗೋದು ಅಂತನೂ ಅಲ್ಲ, ಹೇಗೆ ಇನ್ನೊಂದು ಮಾಡೋದು ಈ ಲೋಕದಲ್ಲಿ ಅಲ್ಲ. ಅದಕ್ಕೆ ಲೋಕದ ಜನ ಅದನ್ನೇ ಮಾಡೋದು. ಕ್ರೈಸ್ತ ವಿಶ್ವಾಸಿಗಳಾದ ನೀವು ಅದನ್ನೇ ಮಾಡಿದರೆ ಲೋಕದ ಜನಕ್ಕೂ ನಿಮಗೂ ಏನು ವ್ಯತ್ಯಾಸ ಬಂತು ಹೇಳಿ? ಏನಾದರೂ ವ್ಯತ್ಯಾಸ ಬಂತಾ? ಏನೂ ವ್ಯತ್ಯಾಸ ಇಲ್ಲ. ಆದರೆ ಅವರೇ ನಮಗಿಂತ ಬೆಟರ್ ಅಂತ ನನಗನ್ಸುತ್ತೆ. ಯಾಕೆ ಅಂದರೆ ಅವರು ದೇವರ ನಾಮವನ್ನು ವ್ಯರ್ಥವಾಗಿ ಉಪಯೋಗಿಸೋದಿಲ್ಲ, ದೇವರ ನಾಮವನ್ನು ದುರುಪಯೋಗ ಮಾಡೋದಿಲ್ಲ. ನಾವು ಇದನ್ನೆಲ್ಲ ಯೇಸು ಸ್ವಾಮಿ ಹೆಸರು ಹೇಳ್ಕೊಂಡು ಮಾಡ್ತೀವಿ. ಅದು ಮಹಾ ಅಪರಾಧ. ದೇವರ ಹೆಸರು ಇರೋದು ಯಾಕೆ? ಯೇಸು ಕ್ರಿಸ್ತನ ಹೆಸರು ಇರೋದು ಯಾಕೆ? ನಮ್ಮ ಸ್ವಾರ್ಥ ಸಾಧನೆಗೋಸ್ಕರ ಅಲ್ಲ, ನಮ್ಮ ಇಚ್ಛೆಗಳನ್ನು ಈಡೇರಿಸ್ಕೊಳ್ಳಿಕ್ಕಲ್ಲ ಯೇಸುವಿನ ನಾಮ ದೇವರು ನಮಗೆ ಕೊಟ್ಟಿರೋದು. ನಮ್ಮ ರಕ್ಷಣೆಗೆ. ಆಕಾಶದ ಕೆಳಗೆ ಭೂಮಿಯ ಮೇಲೆ ಸಕಲ ಮಾನವರ ಏನಂತ ಇದೆ? ರಕ್ಷಣೆಗಾಗಿ ಅಂತ ಇದೆಯಾ? ಬೇರೆ ಯಾವುದಕ್ಕಾದರೂ ಅಂತ ಇದೆಯಾ? ಕೊಡಲ್ಪಟ್ಟ ನಾಮ ಯೇಸುವಿನ ನಾಮ. ಆ ನಾಮದಿಂದಲ್ಲದೆ ಬೇರೆ ಯಾವ ನಾಮದಲ್ಲಿಯೂ ನಮಗೆ ಸೌಖ್ಯ ಇಲ್ಲ ಅಂತ ಹೇಳ್ತಾ ಇದೆಯಾ? ಅದ್ಭುತ ಇಲ್ಲ ಅಂತ ಹೇಳ್ತಾ ಇದೆಯಾ? ಪ್ರಮೋಷನ್ ಇಲ್ಲ ಅಂತ ಹೇಳ್ತಾ ಇದೆಯಾ? ಏನಿಲ್ಲ, ರಕ್ಷಣೆ ಇಲ್ಲ, ಸಾಲ್ವೇಷನ್ ಇಲ್ಲ. ಹಾಗಾದರೆ ಯು ಕ್ಯಾನ್ ಯೂಸ್ ದ ನೇಮ್ ಆಫ್ ಜೀಸಸ್ ಫಾರ್ ಯುವರ್ ಸಾಲ್ವೇಷನ್ ಪರ್ಪಸ್. ಎವ್ರಿಥಿಂಗ್ ರಿಲೇಟೆಡ್ ಟು ಯುವರ್ ಸಾಲ್ವೇಷನ್ ಯು ಕ್ಯಾನ್ ಯೂಸ್ ದ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮವನ್ನು ಹಾಗಾದರೆ ಉಪಯೋಗಿಸಿ ಪ್ರಾರ್ಥನೆ ಮಾಡ್ಬೋದಾ? ಉಪಯೋಗಿಸ್ಬೋದು, ಉಪಯೋಗಿಸಲೇಬೇಕು. ವಿ ಮಸ್ಟ್ ಯೂಸ್ ದ ನೇಮ್ ಆಫ್ ಜೀಸಸ್. ನಾವು ಯೇಸುವಿನ ಹೆಸರನ್ನು ಉಪಯೋಗಿಸಲೇಬೇಕು. ಅವರ ನಾಮವನ್ನು ಉಪಯೋಗಿಸಿ ನಾವು ಅನೇಕ ಕಾರ್ಯಗಳನ್ನ ಮಾಡಬೇಕು, ಪ್ರಾರ್ಥಿಸಬೇಕು, ಜೀವಿಸಬೇಕು. ಯಾತಕ್ಕಾಗಿ? ರಿಲೇಟೆಡ್ ಟು ಸಾಲ್ವೇಷನ್, ರಕ್ಷಣೆಗೋಸ್ಕರ. ಹಾಗಾದರೆ ಇವತ್ತು ಯೇಸುವಿನ ಹೆಸರು ಯಾವುದಕ್ಕೆಲ್ಲ ಉಪಯೋಗಿಸ್ತೀವಿ ನಾವು? ಈ ರಕ್ಷಣೆಗೆ ಸಂಬಂಧಪಟ್ಟ ವಿಷಯ ಬಿಟ್ಟು ಬಾಕಿ ಎಲ್ಲದಕ್ಕೂ ಯೇಸುವಿನ ಹೆಸರು ಉಪಯೋಗಿಸ್ತೀವಿ. ನಮ್ಮನ್ನು ವಿಶ್ವಾಸಿಗಳು ಅಂತ ಕರಿತೀವ, ಅವಿಶ್ವಾಸಿಗಳು ಅಂತ ಕರಿಬೇಕಾವಾಗ? ನಿಜವಾಗಲೂ ಅವಿಶ್ವಾಸಿಗಳು. ಯಾಕೆಂದರೆ ವಿಶ್ವಾಸ ಇದ್ದರೆ ಯೇಸು ನಾಮವನ್ನು ದುರುಪಯೋಗ ಮಾಡಲ್ಲ. ದೇವರೇ ಹೇಳಿದ್ದಾರೆ, ನನ್ನ ನಾಮವನ್ನು ದುರುಪಯೋಗ ಮಾಡುವವನನ್ನು ನಾನು ಶಿಕ್ಷಿಸದೇ ಬಿಡುವುದಿಲ್ಲ. ದೇವರ ಹೆಸರನ್ನು ದುರುಪಯೋಗ ಮಾಡಬೇಡಿ. ಎಷ್ಟೋ ಬಾರಿ ನಾವು ಇನ್ನೊಂದು ರೀತಿಯ ದುರುಪಯೋಗ ಮಾಡ್ತೀವಿ ಯೇಸು ಹೆಸರನ್ನ. ಹೇಗಂತ ಯಾರಾದರೂ ಹೇಳ್ತೀರಾ ಬುದ್ಧಿವಂತರು? ಹೌ ಯು ಅಬ್ಯೂಸ್ ದ ನೇಮ್ ಆಫ್ ಜೀಸಸ್? ಬೇರೆ ರೀತಿಯಲ್ಲಿ ಸಿಗಲಿ ಅಂತ ಪ್ರಾರ್ಥಿಸೋದು. ಆಮೇಲೆ ಆಣೆ ಇಡೋದು. ಆಣೆ ಇಡೋದು ಎಲ್ರಿಗೂ ಅರ್ಥ ಆಗುತ್ತೆ. ಹೇಳ್ತೀನಿ ಕೇಳಿಸ್ಕೊಳ್ಳಿ. ಈಗ ಈ ಮೊಬೈಲ್ ಫೋನ್ ಇದು ನೋಡಿದಾಗ ನನಗೇನಾಯಿತು, ತುಂಬ ಇಷ್ಟ ಆಯಿತು, ತಗೋಬೇಕು ಅನ್ನಿಸ್ತು. ಹೇಗೋ ಮಾಡಿ ತಗೊಂಡೆ. ನಾನು ತಗೊಂಡ್ಮೇಲೆ ಏನು ಹೇಳ್ತೀನಿ ಗೊತ್ತಾ? ಯೇಸು ಸ್ವಾಮಿ ಕೃಪೆಯಿಂದ ಮೊಬೈಲ್ ಫೋನ್ ಸಿಕ್ತು. ಯಾರ ಕೃಪೆಯಿಂದ? ಅವಾಗ ಕೇಳಿಸ್ಕೊಳ್ಳೋರಿಗೆ ಏನು ಅನಿಸುತ್ತೆ? ಯೇಸು ಸ್ವಾಮಿ ಇರೋದು ಫೋನ್ ಕೊಡೋ ದೇವರು ಅಂತ. ಯಾರ ಇಚ್ಛೆ ಪ್ರಕಾರ ತಗೊಂಡ್ರದು ಫೋನು? ನನ್ನ ಇಚ್ಛೆ ಪ್ರಕಾರ. ಈಗ ಈ ಮೊಬೈಲ್ ಫೋನೇ ಒಂದು ಮನೆ ಅಂತ ತಗೊಳ್ಳಿ, ದೊಡ್ಡ ಮನೆ. ದೊಡ್ಡ ಮನೆ ಕಟ್ಟಿದೆ, ಅರೆ ಮನೆ ತರೋದು ಮನೆ ಕಟ್ಟಿದೆ. ಲಾಸ್ಟಿಗೆ ಏನು ಹೇಳ್ತೀನಿ? ಬ್ಲೆಸ್ಸಿಂಗ್ ದಿವಸ ಮೈಕ್ ಹಿಡ್ಕೊಂಡು ಹೇಳ್ತೀನಿ, ದೇವರ ಕೃಪೆಯಿಂದ, ಯೇಸುವಿನ ಕೃಪೆಯಿಂದ ನನಗೊಂದು ಮನೆ ಕೊಟ್ಟರು, ಅದರಿಂದ ಪ್ರಾರ್ಥನೆ ಇಡ್ಸ್ಕೊಂಡಿದ್ದೀವಿ ಬನ್ನಿ ಅಂತ. ನಿನ್ನ ಇಚ್ಛೆ ಪ್ರಕಾರ ನೀನು ಕಟ್ಟಿಕೊಂಡು ಯೇಸು ಕೊಟ್ಟರು ಅಂತೀಯ ಕಳ್ಳ. ಯೇಸುನ ಈ ಮನೆ ಕೊಡೋನು, ಮರಳು ಕೊಡೋನು, ಜಲ್ಲಿ ಕೊಡೋನು, ಫೋನ್ ಕೊಡೋನು, ಈ ರೀತಿ ಲೋಕದ ಪರೀಕ್ಷೆಯಲ್ಲಿ ಪಾಸ್ ಮಾಡೋನು, ಫೇಲ್ ಮಾಡೋನು, ಬಿಸ್ನೆಸ್ ಕೊಡೋನು, ದುಡ್ಡು ಕೊಡೋನು. ಏನು ತಿಳ್ಕೊಬಿಟ್ಟಿದ್ದೀರಾ? ಅಷ್ಟೊಂದು ಚೀಪಾಗಿ ಮಾಡ್ಕೊಬಿಟ್ಟಿದ್ದೀರಲ್ಲ ಜೀಸಸ್ನ ಎಷ್ಟೋ ಜನ. ಈ ರೀತಿ ಸ್ಟಾರ್ಗಳಾಗಬಾರದು ನಾವು. ಆ ಸ್ಟಾರ್ಗಳ ಬಗ್ಗೆ ಯೋಧನ ಬರೆದ ಪತ್ರಿಕೆಯಲ್ಲಿ ಏನು ಹೇಳುತ್ತೆ ಗೊತ್ತಾ? ದಿಕ್ಕುಗೆಟ್ಟ ತಾರೆಗಳು, ವಂಡರಿಂಗ್ ಸ್ಟಾರ್ಸ್ ಅಂತ ಇದೆ. ಕನ್ಫ್ಯೂಸಿಂಗ್ ಸ್ಟಾರ್ಸ್ ಆಯ್ತು. ಈಗ ಇದು ಇನ್ನೊಂದು ಥರ ಸ್ಟಾರ್ಸ್. ಇದು ಯಾವುದು ಗೊತ್ತಾ? ದಿಕ್ಕುಗೆಟ್ಟ ತಾರೆಗಳಿವರು ಅಂತ ಅಲ್ಲಿ ಯೋಧನ ಬರೆದ ಪತ್ರಿಕೆಯಲ್ಲಿ ಹೇಳಿರೋದು ಏನು ಅಂದರೆ, ಕಳ್ಳ ಬೋಧಕರ ಬಗ್ಗೆ.
ಕಳ್ಳ ಬೋಧಕರು ಯಾವ ರೀತಿಯಲ್ಲಿ ಬೋಧನೆ ಮಾಡ್ತಾರೆ ಅಂದರೆ ಅವರ ಸ್ವಂತ ಲಾಭಕ್ಕೋಸ್ಕರ, ಹಣಕ್ಕೋಸ್ಕರ, ಅವರ ಹೆಸರು ಉಳಿಸ್ಕೊಳ್ಳಿಕ್ಕೋಸ್ಕರ, ಅವರ ಸ್ಥಾನಮಾನಕ್ಕೋಸ್ಕರ, ಅವರ ಒಂದು ದುರಿಚ್ಛೆಗಳನ್ನು ಈಡೇರಿಸ್ಕೊಳ್ಳಿಕ್ಕೋಸ್ಕರ ಬೋಧನೆ ಮಾಡುವ ಕಳ್ಳ ಬೋಧಕರ ಬಗ್ಗೆ ಹೇಳುತ್ತಾರೆ ವ್ಯಾಂಡರಿಂಗ್ ಸ್ಟಾರ್ಸ್ ಅಂತ. ಇದು ಯಾರು ಬೇಕಾದರೂ ಆಗ್ಬೋದು, ಯಾರು ಬೇಕಾದ್ರೂ ನಾನು ಆಗ್ಬೋದು, ನೀವು ಆಗ್ಬೋದು. ಯಾಕೆಂದರೆ ಪ್ರತಿಯೊಬ್ಬ ತಂದೆ ತಾಯಿ ನಿಮ್ಮ ಮಕ್ಕಳಿಗೆ ನೀವೇ ಬೋಧಕರು. ಮನೆಯೇ ಮೊದಲ ಪಾಠಶಾಲೆ, ತಾಯಿನೇ ಮೊದಲ ಗುರು, ಟೀಚರ್ ಅಂತೆ. ತಾಯಿನೂ ಆಗ್ಬೋದು, ತಂದೆನೂ ಆಗ್ಬೋದು. ಹಾಗಾದರೆ ನೀವು ಒಂದು ರೀತಿ ಏನು ಪಾಠ ಮಾಡ್ತೀರಾ ನಿಮ್ಮ ಮಕ್ಕಳಿಗೆ? ದಿಕ್ಕುಗಟ್ಟ ತಾರೆಗಳು ಅಂತ ಇದೆಯಾ ಬೈಬಲಲ್ಲಿ? ನಾವು ಪರೀಕ್ಷೆ ಮಾಡಿ ನೋಡಬೇಕು. ಇವತ್ತು ದೇವರ ಸಾನ್ನಿಧ್ಯದಲ್ಲಿ ನಾವು ಒಬ್ಬೊಬ್ಬರು ಕೂಡ ಇದ್ದೀವಿ. ದೇವರ ವಾಕ್ಯದ ಬೆಳಕಿನಲ್ಲಿ ನಾವು ಕುಳಿತುಕೊಂಡಿದ್ದೀವಿ, ಧ್ಯಾನಿಸ್ತಾ ಇದ್ದೀವಿ. ನಾನು ದಿಕ್ಕುಗೆಟ್ಟ ತಾರೆನಾ? ನಾನೇ ದಿಕ್ಕು ಕೆಟ್ಟ ತಾರೆ ಆಗಿದ್ದರೆ ನಮ್ಮ ಕುಟುಂಬದಲ್ಲಿರ್ತಕ್ಕಂಥವರಿಗೆ, ಜೊತೆಯಲ್ಲಿರೋರಿಗೆ ನಾನು ಯಾವ ದಿಕ್ಕು ತೋರಿಸ್ಲಿಕ್ಕಾಗುತ್ತೆ? ನಾನು ತೋರಿಸ್ಲಿಕ್ಕಾಗೋದು ಈ ಲೋಕ ಮಾತ್ರ ತೋರಿಸ್ಬೋದು. ಆಮೇಲೆ ಬೈಯೋದು ಯಾರನ್ನ? ಮಕ್ಕಳನ್ನ ಬೈತಾರೆ. ಎಷ್ಟೋ ಕುಟುಂಬದಲ್ಲಿ ಅಪ್ಪ ಅಮ್ಮಂದ್ರೆ ಮಕ್ಕಳನ್ನ ಬೈತಾರೆ. ನನ್ನ ಮಗ ಡ್ರಗ್ಸ್ಗೆ ಅಡಿಕ್ಟ್ ಆದ, ನನ್ನ ಮಗಳು ಪ್ರೊನೋಗ್ರಫಿಗೆ ಅಡಿಕ್ಟ್ ಆದಲು, ನನ್ನ ಮಗಳು ಹೀಗಾದಲು, ನನ್ನ ಮಗ ಹಾಗಾದ. ಕಾರಣ ಯಾರು? ಒಂದು ಮುಖ್ಯವಾದ ಕಾರಣ ತಂದೆ ತಾಯಿನೇ. ಯಾಕೆಂದರೆ ಅವರು ದಿಕ್ಕುಗಟ್ಟ ತಾರೆಗಳ ಹಾಗೆ ಬದುಕಿದ್ದರ ಪರಿಣಾಮವಾಗಿ ಮಕ್ಕಳು ದಾರಿ ತಪ್ಪಿ ಹೋದರು. ಸುಮ್ಮನೆ ಬೈಬಲ್ ಹಿಡ್ಕೊಂಡು ಹೋದರೆ ಆಗೋದಿಲ್ಲ, ಸುಮ್ಮನೆ ಹಲ್ಲೆಲೂಯಾ ಪ್ರೈಸ್ ದಿ ಲಾರ್ಡ್ ಹೇಳ್ಕೊಂಡು ಹೋದರೆ ಆಗೋದಿಲ್ಲ, ಸುಮ್ಮನೆ ಅಲ್ಲಿ ಇಲ್ಲಿ ಪ್ರಾರ್ಥನೆ ಧ್ಯಾನ ಅಂತ ಸುತ್ತಕೊಂಡಿದ್ದರೆ ಆಗೋದಿಲ್ಲ. ನೀವು ದಾರಿ ತೋರಿಸುವ ನಕ್ಷತ್ರಗಳಾಗಬೇಕು. ನಿಮ್ಮ ಒಳಗಡೆ ಈ ಬೆಳಕು, ಕ್ರಿಸ್ತ ಜೀವಿಸಬೇಕು. ಕ್ರಿಸ್ತನು ನಿನ್ನ ಮುಖಾಂತರ ಜೀವಿಸುವಾಗ ನೀನೇನಾಗ್ತೀಯ? ನೀನು ದಾರಿ ತೋರಿಸುವ ನಕ್ಷತ್ರವಾಗ್ತೀಯ. ಇಲ್ಲದೇ ಇದ್ದರೆ ದಿಕ್ಕುಗೆಟ್ಟ ತಾರೆ ಆಗ್ತೀಯ. ಯೇಸುವಿನ ನಾಮವನ್ನು ದುರುಪಯೋಗ ಮಾಡಬಾರದು. ಯೇಸು ಕ್ರಿಸ್ತರ ಹೆಸರು, ಯೇಸುವಿನ ಹೆಸರು ಅಥವಾ ಆ ರಕ್ಷಣೆಗೆ ಕೊಟ್ಟಂಥ ನಾಮ, ಅದಕ್ಕೆ ಸಂಬಂಧಪಟ್ಟ ಕಾರ್ಯಗಳಿಗೆ ನಾವು ಉಪಯೋಗಿಸಬೇಕು. ದೇವರಿಗೆ ಮಹಿಮೆ ಆಗುವಂಥ ಕಾರ್ಯಗಳಿಗೆ ಉಪಯೋಗಿಸಬೇಕು. ಇಲ್ಲ ಬ್ರದರ್, ದೇವರಿಗೆ ಮಹಿಮೆ ಆಗೋದು ಈ ಕಾರ್ಯದಿಂದ ಅಂತ ನೀವು ಹೇಳ್ಬೋದು. ಯಾವ ಥರ? ಫಾರ್ ಎಕ್ಸಾಂಪಲ್, ನಿಮಗೆ ಮನೆ ಇರಲಿಲ್ಲ, ಸ್ವಂತ ಮನೆ ಇರಲಿಲ್ಲ, ಯೇಸುವನ್ನು ನಂಬಿದ್ರಿ, ದೊಡ್ಡದೊಂದು ಮನೆ ಸಿಕ್ತು, ಅದಕ್ಕೆ ಯೇಸು ಸ್ವಾಮಿ ಮನೆ ಕೊಟ್ಟರು ಅಂತ ಹೇಳಿದರೆ ಮಹಿಮೆ ಯಾರಿಗಾಗುತ್ತೆ? ಯೇಸುಗಾಗುತ್ತಾ, ನಿಮಗಾಗುತ್ತಾ? ಹೇಳಿ, ನೀವೇ ಹೇಳಿ. ಮನೆ ಇರಲಿಲ್ಲ, ಗುಡಿಸಲಲ್ಲಿದ್ದಿರಿ, ಇಲ್ಲ ಬಸ್ ಸ್ಟ್ಯಾಂಡಲ್ಲಿ ಮಲ್ಕೊಂಡಿದ್ರಿ, ಯೇಸು ನಂಬಿದ್ರಿ, ದೊಡ್ಡದೊಂದು ಮನೆ ಸಿಕ್ತು ಫ್ರೀಯಾಗಿ. ಈಗ ನೀವು ಹೇಳ್ತೀರಿ ಯೇಸು ಮನೆ ಕೊಟ್ಟರು ಅಂತ ಹೇಳ್ತೀರಾ. ಆಗ ಮಹಿಮೆ ಯಾರಿಗಾಗುತ್ತೆ? ಯೇಸುಗಾಗುತ್ತೆ, ನಿಮಗಾಗುತ್ತಾ? ಯಾರಿಗೆ ಮನೆ ಸಿಕ್ಕಿದೆಯೋ ಅವರಿಗಾಗುತ್ತೆ. ಮತ್ತೆ ಹೇಳ್ತೀನಿ, ದೇವರಿಗೆ ಮಹಿಮೆ ಆಗೋದು ಒಂದೇ ಒಂದು ವಿಷಯದಲ್ಲಿ. ಯಾವ ವಿಷಯದಲ್ಲಿ ಗೊತ್ತಾ? ನಿನ್ನ ಮುಖಾಂತರ ಯೇಸು ಪ್ರಕಟವಾದಾಗ ದೇವರಿಗೆ ಮಹಿಮೆ ಆಗುತ್ತೆ. ನಿನಗೆ ದೊಡ್ಡ ಮನೆ ಸಿಕ್ಕಿದಾಗ ಅಲ್ಲ, ಕಾಯಿಲೆ ವಾಸಿ ಆದಾಗಲೂ ಅಲ್ಲ, ನಿನ್ನ ಜೀವಿತದಲ್ಲಿ ಏನೇ ಅದ್ಭುತ ಆದಾಗಲೂ ಅಲ್ಲ. ವೆನ್ ಕ್ರೈಸ್ಟ್ ಈಸ್ ಮ್ಯಾನಿಫೆಸ್ಟಿಂಗ್ ಥ್ರೂ ಯುವರ್ ಲೈಫ್, ದೆನ್ ಗಾಡ್ ಈಸ್ ಗ್ಲೋರಿಫೈಡ್ ಥ್ರೂ ಯೂ. ಇದು ಸ್ವಲ್ಪ ಕಷ್ಟ. ಇದು ಆಗಬೇಕು. ನಿಜವಾಗಲೂ ನನ್ನ ಜೀವಿತದ ಮುಖಾಂತರವಾಗಿ ದೇವರಿಗೆ ಮಹಿಮೆ ಆಗಬೇಕಪ್ಪ ಅಂತ ಆಸೆ ಪಡೋದಾದರೆ ಖಂಡಿತವಾಗಲೂ ಪವಿತ್ರಾತ್ಮರು ನಮಗೆ ಸಹಾಯ ಮಾಡ್ತಾರೆ. ನಮ್ಮ ಮುಖಾಂತರ ಯಾರು ಮ್ಯಾನಿಫೆಸ್ಟ್ ಆಗಬೇಕು? ಕ್ರಿಸ್ತ ಯೇಸು ಮ್ಯಾನಿಫೆಸ್ಟ್ ಆದಾಗ ದೇವರಿಗೆ ಮಹಿಮೆ ಆಗುತ್ತೆ. ಕ್ರಿಸ್ತ ಯೇಸು ಮ್ಯಾನಿಫೆಸ್ಟ್ ಆಗೋದಂದ್ರೆ ಏನು? ನಾನು ಬೆಳಗ್ಗೆನೇ ಹೇಳಿದೆ, ಫ್ರೂಟ್ ಆಫ್ ದ ಸ್ಪಿರಿಟ್, ಆತ್ಮನ ಫಲಗಳು ನನ್ನ ಜೀವಿತದ ಮುಖಾಂತರ ಹೊರಗಡೆ ಬರಬೇಕು. ಬರುತ್ತಾ ಕೇಳಿದರೆ ಬರುತ್ತೆ. ತರೋರು ಯಾರು? ಪವಿತ್ರಾತ್ಮರು. ಯಾರು ತರೋರು? ಪವಿತ್ರಾತ್ಮರು ತರ್ತಾರೆ. ಆದ್ದರಿಂದ ಪವಿತ್ರಾತ್ಮರಿಲ್ಲದೆ ಈ ಫಲ ಬರೋದಿಲ್ಲ. ಕ್ರೈಸ್ಟ್ ನಮ್ಮಲ್ಲಿ ಮ್ಯಾನಿಫೆಸ್ಟ್ ಆಗಬೇಕಾದ್ರೆ ಸ್ಪಿರಿಟ್ ಆಫ್ ಕ್ರೈಸ್ಟ್ ನಮ್ಮಲ್ಲಿದ್ದರೆ ಮಾತ್ರನೇ ಸಾಧ್ಯ. ಕ್ರಿಸ್ತ ಯೇಸು ನಮ್ಮಲ್ಲಿದ್ದರೆ ಮಾತ್ರವೇ ಸಾಧ್ಯ. ಇಲ್ಲದೆ ಇದ್ದರೆ ಖಂಡಿತವಾಗಲೂ ಸಾಧ್ಯ ಆಗೋದಿಲ್ಲ. ಇದನ್ನು ನಾವು ಸೀರಿಯಸ್ ಆಗಿ ತಗೋಬೇಕು. ನಾವು ಬೇರೆ ಎಲ್ಲ ಸೀರಿಯಸ್ ಆಗಿ ತಗೊಳ್ತೀವಿ, ಲೋಕಕ್ಕೆ ಸಂಬಂಧಪಟ್ಟಿದ್ದಲ್ವಾ. ಆದರೆ ಯೇಸುಗೆ ಸಂಬಂಧಪಟ್ಟ ವಿಷಯ ಮಾತ್ರ ನಾವು ಅಷ್ಟು ಸೀರಿಯಸ್ ಆಗಿ ತಗೊಳ್ಳಿಕ್ಕೆ ಹೋಗೋದಿಲ್ಲ. ಕೇಳಿಸ್ಕೊಂಡು ಬಿಟ್ಬಿಡ್ತೀವಿ, ಕೇಳಿಸ್ಕೊಳ್ತೀವಿ ಅಷ್ಟೇ, ಮುಗೀತು. ಈಗ ಮಧ್ಯಾಹ್ನಕ್ಕಿಂತ ಮುಂಚೆ ಕೇಳಿಸ್ಕೊಂಡಿದ್ದು ಎಷ್ಟು ಜನ ಒಳಗಡೆ ಇಟ್ಕೊಂಡಿದ್ದೀರೋ ನನಗೆ ಗೊತ್ತಿಲ್ಲ, ಯಾಕಂದರೆ ನಾನು ಜಡ್ಜ್ ಮಾಡೋದಿಲ್ಲ. ನಿಮಗೆ ಗೊತ್ತಿರುತ್ತೆ ನೀವು ಎಷ್ಟು ಜನ ಇಟ್ಕೊಂಡಿದ್ದೀರಿ, ಎಷ್ಟು ಜನ ಬಿಟ್ಟಿದ್ದೀರಿ ಅಂತ.
ನೀವು ಕೇಳಿಸ್ಕೊಂಡ ವಾಕ್ಯಗಳನ್ನ ಇಟ್ಕೊಳ್ಳದೆ ಇದ್ದರೆ ನೀವು ಇಲ್ಲಿ ಬಂದಿದ್ದು ವೇಸ್ಟು, ಕುತ್ಕೊಂಡಿದ್ದು ವೇಸ್ಟು, ಎಲ್ಲ ವೇಸ್ಟೇ. ಒಬ್ಬ ರೈತ ಬಿತ್ತನೆಗೆ ಹೋಗ್ತಾನೆ, ಅವನು ಬಿತ್ತನೆ ಮಾಡಲಿ ಎಲ್ಲ ಸುಮಾರು ವರ್ಕ್ ಮಾಡ್ತಾನೆ, ಒಂದು 3 ತಿಂಗಳು 6 ತಿಂಗಳು ಹೊಲದಲ್ಲಿ ಕೆಲಸ ಮಾಡ್ತಾನೆ. ಕೊನೆಯಲ್ಲಿ ಏನು ಫಲನೇ ಬಂದಿಲ್ಲ ಅಂದರೆ ಅವನು 6 ತಿಂಗಳು ದುಡಿದಿದ್ದು ವೇಸ್ಟೇ ಆಯಿತು. ಏನು ಪ್ರಯೋಜನ ಆಯಿತು? ಹಾಗೆಯೇ ನೀವು ಬೆಳಿಗ್ಗೆಯಿಂದ ಸಂಜೆ ತನಕ ಇಲ್ಲಿ ಕುತ್ಕೊಂಡಿದ್ದು, ಕೆಲವರು ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ವೆಬ್ಎಕ್ಸ್ ಆ್ಯಪ್ ಮುಖಾಂತರ ಆನ್ ಮಾಡಿ ಕುತ್ಕೊಳ್ಳೋದು, ಮತ್ತು ಅಲ್ಲಿ ಇಲ್ಲಿ ಧ್ಯಾನ ಪ್ರಾರ್ಥನೆಯಿಂದ ಓಡಾಡೋದು, ಇದೆಲ್ಲ ವೇಸ್ಟ್ ಆಗೋಗುತ್ತೆ. ಯಾವಾಗ ಗೊತ್ತಾ? ನನ್ನಲ್ಲಿ ಕ್ರಿಸ್ತನು ಮ್ಯಾನಿಫೆಸ್ಟ್ ಆಗದೇ ಇದ್ದರೆ ಅಟ್ಲೀಸ್ಟ್ 10%, 20%, 30%, 60% ಪರ್ಸೆಂಟೇಜ್ ವೈಸ್ ಇನ್ಕ್ರೀಸ್ ಆಗ್ತಾ ಹೋಗಬೇಕು. ಇದಾಗದೇ ಇದ್ದರೆ ಐ ಆಮ್ ಓನ್ಲಿ ಎ ವಾಂಡರಿಂಗ್ ಸ್ಟಾರ್, ದಿಕ್ಕುಗೆಟ್ಟ ತಾರೆ. ಎಷ್ಟನೇ ವಾಕ್ಯ ಇದೆ? ಯಾಕೋಬ 1:23. ಯೂದ 1:13 ಏನಂತ ಇದೆ? ಓದಿ ನೋಡೋಣ ಒಂದು ಸರಿ. ಹಾಂ, ಓಕೆ, ಚೆನ್ನಾಗಿದೆಯಲ್ಲ ವಾಕ್ಯ. ಯಾರ ಬಗ್ಗೆ ಅದು ಬರೆದಿರೋದು? ನಾವು ಹೇಳ್ತೀವಿ ಅದು ಬೋಧಕರ ಬಗ್ಗೆ ಬರೆದಿರೋದು ಅಂತ. ನಾವೇನು ಬೋಧನೆ ಮಾಡಲ್ಲ ಬ್ರದರ್, ನೀವೇ ತಾನೇ ಮೈಗೆ ಹಿಡ್ಕೊಂಡು ಬೋಧನೆ ಮಾಡೋದು, ನಿಮ್ಮ ಬಗ್ಗೆನೇ ಬರೆದಿರೋದು ಅಂತ. ನಾನು ಹಾಗೆ ತಗೊಳ್ತೀನಿ, ನನ್ನ ಬಗ್ಗೆ ಬರೆದಿರೋದು ಅಂತ. ಸೊ ಏನು ತೊಂದರೆ ಇಲ್ಲ. ಸೊ ನಿಮಗೆ ಯಾವ ರೀತಿ ತಗೋಬೋದು ಅಂತ ನೋಡಿ. ಅಲ್ಲಿ ಬರೆದಿರೋ ವಿಷಯದಲ್ಲಿ ಏನಾದರೂ ನಿಮಗೆ ಸಂಬಂಧಪಟ್ಟಿದ್ದು ಸಿಗ್ಬೋದಾ, ಅಥವಾ ನನಗೆ ಮಾತ್ರ ಸಂಬಂಧಪಟ್ಟಿದ್ದಿದೆಯಾ? ಇದೆಯಾ? ನಿಮಗೆ ಸಂಬಂಧಪಟ್ಟಿದ್ದು ಏನಾದರೂ ಸಿಗುತ್ತೆ ಇದರಲ್ಲಿ? ಇದೆಯಾ? ಆ 3ನೇ ವಾಕ್ಯದಿಂದ ಇದೆಯಲ್ಲ, ಪ್ರಿಯ ಸಹೋದರರೇ, ನಮ್ಮೆಲ್ಲರಿಗೂ ಲಭಿಸಿರುವ ಜೀವೋದ್ಧಾರವನ್ನು ಕುರಿತು ಕೆಲವರು ಕಳ್ಳತನದಿಂದ ನಿಮ್ಮ ಸಭೆಯೊಳಗೆ ಸೇರಿಕೊಂಡಿದ್ದಾರೆ, ಇವರು ಭಕ್ತಿಹೀನರು. ಓಕೆ. ಆಮೇಲೆ ದೇವರ ಅನುಗ್ರಹದ ನೆವದಲ್ಲಿ ತಮ್ಮ ಕಾಮಾಭಿಲಾಷೆನ, ಇಲ್ಲೇ ಇದೆಯಲ್ಲ, ಕ್ಲೀನಾಗಿದೆ ಹೇಳಿದ್ದು. ದೇವರ ಅನುಗ್ರಹದ ನೆವದಲ್ಲಿ ತಮ್ಮ ಕಾಮಾಭಿಲಾಷೆಗಳನ್ನು ಸಮರ್ಥಿಸಿಕೊಳ್ಳುತ್ತಿರುವವರು, ಅವರೇ ಯೇಸುಕ್ರಿಸ್ತರನ್ನು ನಿರಾಕರಿಸುವವರು. ನಮ್ಮ ಏಕೈಕ ಒಡೆಯರು ಪ್ರಭು ಆದ ಯೇಸುಕ್ರಿಸ್ತರನ್ನು ನಿರಾಕರಿಸುವವರು ಯಾರಿವರು? ದೇವರ ಕೃಪೆಯಿಂದ ಊಟ ಸಿಕ್ತು, ದೇವರ ಕೃಪೆಯಿಂದ ಬಟ್ಟೆ ಸಿಕ್ತು. ಅಂದರೆ ನಾನು ಇಚ್ಛೆ ಪಟ್ಟಿದ್ದೆಲ್ಲ ಸಿಕ್ತು. ಇದೆಲ್ಲ ಸಿಕ್ಕಿದ್ದು ಹೇಗೆ? ದೇವ್ರ ಕೃಪೆ. ಯಾಕೆ ನಿನಗೆ ದೇವ್ರ ಕೃಪೆಯಿಂದ ಒಂದು ಸುಳ್ಳು ಹೇಳೋ ಸ್ವಭಾವ ಬಿಡೋಕ್ಕಾಗಿಲ್ಲ ಇವತ್ತಿನ ತನಕ? ದೇವ್ರ ಕೃಪೆಯಿಂದ ನಿನಗಿಷ್ಟೆಲ್ಲ ಸಿಕ್ಕಿದೆಯಲ್ಲ, ಲಾಟ್ರಿ ಹೊಡೆದಿದೆಯಲ್ವಾ? ದೇವ್ರ ಕೃಪೆಯಿಂದ ಶತ್ರುವನ್ನು ಕ್ಷಮಿಸಲಿಕ್ಕೆ ಆ ಶಕ್ತಿ ಯಾಕೆ ಇನ್ನೂ ಸಿಕ್ಕಿಲ್ಲ? ಅಲ್ಲಿ ಯಾಕೆ ದೇವ್ರ ಕೃಪೆ ಫೇಲ್ ಆಯಿತು? ದೇವ್ರ ಕೃಪೆಯಿಂದ ಎಲ್ಲ ಒಳ್ಳೆಯ ಆಗಿದೆ ಬ್ರದರ್. ಚೆನ್ನಾಗಿದ್ದೀರಾ ಬ್ರದರ್? ಚೆನ್ನಾಗಿದ್ದೀನಿ ದೇವ್ರ ಕೃಪೆಯಿಂದ, ಯೇಸು ಕೃಪೆಯಿಂದ. ಚೆನ್ನಾಗಿದ್ದೀನಿ ಅಂದ್ರೇನು? ದುರಿಚ್ಛೆಗಳನ್ನು ಫಾಲೋ ಮಾಡಿಕೊಂಡು ಶರೀರ ಚೆನ್ನಾಗಿಟ್ಕೊಂಡು ಎಲ್ಲ ಏನು ತೊಂದರೆ ಇಲ್ಲದೆ ಆರಾಮಾಗಿದ್ದೀನಿ, ಅದೇ ದೇವ್ರ ಕೃಪೆ. ಅವ್ರ ಬಗ್ಗೆನೇ ಹೇಳ್ತಾ ಇರೋದಿಲ್ಲಿ. ದೇವರ ಅನುಗ್ರಹದ ನೆವದಲ್ಲಿ ತಮ್ಮ ಕಾಮಾಭಿಲಾಷೆ ಅಂದರೆ ಶರೀರದ ಅಭಿಲಾಷೆಗಳು, ಕಣ್ಣಿನ ಕಾಮುಕತನ, ಕಣ್ಣು ಇಷ್ಟಪಟ್ಟಿದ್ದೆಲ್ಲ ಸಿಕ್ತು, ದೇಹದ ಇಚ್ಛೆ, ಆಸೆ ಪಟ್ಟಷ್ಟು ಹಣ. ಈಗ ಹೇಗಿದ್ದೀರಾ? ಮೊದಲೆಲ್ಲ ತುಂಬ ಊಟಕ್ಕೆ ಕಷ್ಟ ಅಂತ ಇದ್ರಲ್ಲ ಬ್ರದರ್, ಈಗ ಹೇಗಿದ್ದೀರಾ? ದೇವರ ಕೃಪೆಯಿಂದ ಈಗ ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿದೆ. ಏನು ಚೆನ್ನಾಗಿದೆ? ಅಂದರೆ ದೇವರ ಕೃಪೆ ನಿನಗೆ ಸಿಕ್ಕಿದ್ದು ಬ್ಯಾಲೆನ್ಸ್ ಜಾಸ್ತಿ ಮಾಡ್ಕೊಳ್ಳಿಕ್ಕಲ್ವಾ? ದೇವರ ಕೃಪೆಯಿಂದ ದೈವ ಭಯ ಸಿಕ್ಕಿಲ್ಲ ಇನ್ನು. ದೇವರ ಕೃಪೆಯಿಂದ ಕುಡುಕತನ ಬಿಡೋಕ್ಕಾಗಿಲ್ಲ, ದೇವರ ಕೃಪೆಯಿಂದ ವ್ಯಭಿಚಾರ ಬಿಡೋಕ್ಕಾಗಿಲ್ಲ, ದೇವರ ಕೃಪೆಯಿಂದ ಅನೈತಿಕ ಸಂಬಂಧ ಬಿಡೋಕ್ಕಾಗಿಲ್ಲ, ದೇವರ ಕೃಪೆಯಿಂದ ಜೀವ ಇಲ್ದಿರೋ ಮೂಕ ವಿಗ್ರಹಗಳನ್ನ ಆರಾಧನೆ ಮಾಡೋದು ಇನ್ನೂ ಬಿಡೋಕ್ಕಾಗಿಲ್ಲ. ಅದು ಯಾವತ್ತು ಆ ಕೃಪೆ ಸಿಗುತ್ತೆ? ಹಲೋ, ಇದೀರಾ? ಇದೀರಿ, ಇದ್ದವ್ರ ಥರ ಇದ್ದೀರಿ ಅಷ್ಟೇ. ಅದಕ್ಕೂ ದೇವ್ರ ಕೃಪೆ ಬೇಕು ಇರಲಿಕ್ಕೂ. ಪ್ರಾರ್ಥಿಸಿ ಆ ಕೃಪೆ ಸಿಗಲಿ. ಜನವರಿ 1 ಬಂದಾಗ ಹೇಳ್ತೀವಿ, ದೇವರ ಕೃಪೆಯಿಂದ ಕಳೆದ 1 ವರ್ಷ ಎಲ್ಲ ನಡೆಸಿ ಇಲ್ಲಿ ಕರ್ಕೊಂಡು ಬಂದ ದೇವರಿಗೆ ನಾವೆಲ್ಲರೂ ಸ್ತುತಿ ಮಾಡೋಣ. ಪಾಪ ಕೃಪೆಯಿಂದ ನಡೆಸಿದಂದ್ರೇನು? ಆಕ್ಸಿಡೆಂಟಾಗಿ ಸತ್ತೋಗಿಲ್ಲ, ಆಸ್ಪತ್ರೆಗೆ ಹೋಗಿ ಸೇಫಾಗಿ ವಾಪಸ್ ಬಂದೆ,
ಬಿಸ್ನೆಸ್ಸಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ, ಸಾಲ ತೀರ್ತು, ತಕ್ಕ ಕಾಲಕ್ಕೆ ಮಳೆ ಬೆಳೆ ಎಲ್ಲ ಬಂತು, ಯಾರ್ಯಾರಿಗೆ ಏನೇನು ಆಗಬೇಕು, ಮಗು ಆಗಬೇಕಾದವ್ರಿಗೆ ಮಗು, ಮದುವೆ ಆಗಬೇಕಾದವ್ರಿಗೆ ಮಗು, ಪಾಸ್ ಆಗಬೇಕಾದವ್ರು ಪಾಸು, ಎಲ್ಲ ಒಳ್ಳೆ ರೀತಿಯಲ್ಲಿ ಆಗಿದೆ. ಕಾಲವೆಲ್ಲ ಕಾಪಾಡಿದ ದೇವರೇ ಕೋಟಿ ಕೋಟಿ ಸ್ತೋತ್ರಪ್ಪ. ದೇವರ ಕೃಪೆಯಿಂದ ತಮ್ಮ ಕಾಮದ ಅಭಿಲಾಷೆಗಳನ್ನು ನೆರವೇರಿಸಿಕೊಳ್ಳುವಂಥ ಜನರು, ಅವ್ರ ಬಗ್ಗೆನೇ ಹೇಳಿರೋದು ದಿಕ್ಕುಗೆಟ್ಟ ತಾರೆಗಳಿವರು ಅಂತ. ದೇವರ ಕೃಪೆಯಿಂದ ಕಳೆದ ವರ್ಷಕ್ಕಿಂತ ಹೆಚ್ಚು ಈ ವರ್ಷ ಶುಭ ಸಂದೇಶ ಸಾರಲಿಕ್ಕೆ ಆಯಿತು ಅಂತ ಹೇಳಬೇಕು. ದೇವರ ಕೃಪೆಯಿಂದ ಕಳೆದ ವರ್ಷಕ್ಕಿಂತ ಈ ವರ್ಷ ಹೆಚ್ಚಾಗಿ ನನ್ನ ಸ್ವಭಾವದಲ್ಲಿ ಕ್ರಿಸ್ತನು ಇರುವುದನ್ನು ನನಗೆ ಅನುಭವಿಸ್ಲಿಕ್ಕಾಗಿದೆ ಅಂತ ಹೇಳಲಿಕ್ಕೆ ಆಗಬೇಕು. ದೇವರ ಕೃಪೆಯಿಂದ ಕಳೆದ ವರ್ಷಕ್ಕಿಂತಲೂ, ಅದು ಜನವರಿಗೆ ಹೇಳ್ತೀನಿ, ಈಗ ಬೇಡ, ಅಲ್ಲೂ ಬೇಕಾಗುತ್ತಲ್ಲ, ಅಲ್ಲಿ ಸಬ್ಜೆಕ್ಟ್ ಬೇಕಲ್ಲ, ಈಗಲೇ ಹೇಳಿಬಿಟ್ರೆ ಫಸ್ಟ್ ಸಂಡೇಗೆ ಬೇಕಲ್ವಾ, ಫಸ್ಟ್ ಸಂಡೇಗೆ ರಿಸರ್ವ್ ಇರಲಿ ಸ್ವಲ್ಪ. ಇಲ್ಲ, ದೇವರು ಅವಾಗ ಕೊಡ್ತಾರೆ ಬಿಡಿ, ಏನು ಕೊಡಬೇಕೋ ಅದು ಕೊಡ್ತಾರೆ, ಆಯಿತಾ. ಇವ್ರ ಬಗ್ಗೆ ಎಲ್ಲ ಹೇಳಿ ಹೇಳಿ ಇನ್ನೂ ಸುಮಾರಿದೆ, ಇದನ್ನೆಲ್ಲ ನೀವು ಓದ್ತಾ ಬರಬೇಕು, ಆಯಿತಾ. ಇದನ್ನೆಲ್ಲ ಹೇಳ್ತಾ ಹೋದ್ರೆ ಸುಮಾರು ಟೈಮ್ ಆಗುತ್ತೆ. ಕಾಯಿನ ಥರ, ಅವ್ರ ಥರ ಇವ್ರ ಥರ ಎಲ್ಲ ಇದೆ. ಇಲ್ಲ, 12ನೇ ವಾಕ್ಯನೇ ಸಾಕ್ಬಿಡಿ. ತಮ್ಮ ಮಿತಿಮೀರಿದ ಮಧ್ಯಾಸಕ್ತಿಯಿಂದ ನಿಮ್ಮ ಪ್ರೇಮ ಭೋಜನ ಕೂಟದಲ್ಲಿ ಇವರು ಕಳಂಕಪ್ರಾಯರಾಗಿದ್ದಾರೆ. ದೇವರ ಹೆಸರಲ್ಲಿ ಚೆನ್ನಾಗಿ ಊಟ ಮಾಡಲ್ಲ ಇವತ್ತು, ತಿಂದು ಕುಡಿದು ಮಜಾ ಮಾಡು. ನನ್ನ ಬಗ್ಗೆ ಯಾರೋ ಕಂಪ್ಲೇಂಟ್ ಮಾಡ್ತಾಯಿದ್ರಂತೆ, ನಮ್ಮ ಸಹೋದರರು ಹೇಳ್ತಾಯಿದ್ರು. ಮತ್ತು ನಿಮ್ಮ ಬಗ್ಗೆ ಒಂದು ಕಂಪ್ಲೇಂಟ್ ಇದೆ ಅಂದರೆ, ಏನು ಕಂಪ್ಲೇಂಟಪ್ಪ ಕೇಳಿದರೆ, ನೀವು ಹೋದಲ್ಲೆಲ್ಲ ಡಿಮ್ಯಾಂಡ್ ಮಾಡ್ತೀರಂತೆ ಒಳ್ಳೆ ಊಟ ಬೇಕು ಅಂತ, ಮೀನೇ ಬೇಕು, ಮಟನೇ ಬೇಕು, ಬಿರಿಯಾನಿ ಬೇಕು ಅಂತ, ಆ ರೀತಿ ಡಿಮ್ಯಾಂಡ್ ಮಾಡ್ತೀವಿ ಅಂತ. ಡಿಮ್ಯಾಂಡ್ ಮಾಡಿದ್ದು ಹೌದಿಲ್ಲ ಅಂತ ಹೇಳೋದಿಲ್ಲ, ಅದಕ್ಕೆ ನಮ್ಮ ಬಗ್ಗೆನೇ ಹೇಳ್ತಾ ಇರೋದು. ತಮ್ಮ ಮಿತಿಮೀರಿದ ಮಧ್ಯಾಸಕ್ತಿಯಿಂದ ನಿಮ್ಮ ಪ್ರೇಮ ಭೋಜನದ ಕೂಟದಲ್ಲಿ ಇವರು ಕಳಂಕಪ್ರಾಯರಾಗಿದ್ದಾರೆ. ತಮ್ಮ ಕುರಿಗಳನ್ನು ತೊರೆದು ಹೊಟ್ಟೆ ಹೊರೆದುಕೊಳ್ಳುವ ಕುರುಬರಂತೆ ಇದ್ದಾರೆ. ಇವರು ಬಿರುಗಾಳಿಗೆ ಚದುರಿ ಹೋದ ನೀರಿಲ್ಲದ ಮೋಡಗಳು, ಎಲೆ ಉದುರಿ ಫಲ ಬಿಡದೆ ಬಾಡಿ ಹೋಗಿ ಬೇರು ಸಹಿತ ಕಿತ್ತು ಹೋಗಿರುವ ಶರತ್ಕಾಲದ ಮರಗಳು, ತಮ್ಮ ನಾಚಿಕೆಗೇಡಿತನದ ನೊರೆಯನ್ನು ಕಾರುವ ಸಾಗರದ ಹುಚ್ಚು ತೆರೆಗಳು, ದಿಕ್ಕುಗೆಟ್ಟ ತಾರೆಗಳಿವರು ಅಂತ ಇದೆ. ಯಾರು? ದೇವರ ಹೆಸರಲ್ಲಿ ಮಜಾ ಮಾಡೋರು, ಕಾಣಿಕೆ ಹೆಸರಲ್ಲಿ ಮಜಾ ಮಾಡೋರು. ಎಷ್ಟೋ ಜನ ನಮ್ಮ ಕುಟುಂಬಗಳಲ್ಲಿ ನಾವು ಮಾಡ್ತಾ ಇರೋದು ಅದೇನೆ, ದೇವರ ಹೆಸರಲ್ಲಿ ಮಜಾ ಮಾಡೋದು. ಅಪ್ಪ ಎಲ್ಲಿಂದ ಸಿಕ್ತು ಇಷ್ಟೊಂದು ದುಡ್ಡು? ದೇವರು ಕೊಟ್ಟರು ಮಗ. ದೇವರು ಅಷ್ಟು ದುಡ್ಡು ಕೊಡ್ತಾರಾ? ದುಡ್ಡು ಕೊಡುವ ದೇವರು. ನಾವು ಚಿಕ್ಕ ಮಕ್ಕಳಾಗಿದ್ದಂಗೆ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸಿದ್ದು, ನೀವು ಕಲ್ತ್ಕೊಂಡು ಬಂದಿದ್ದು ಅದೇ, ಕಲಿಸ್ತಾ ಇರೋದು ಅದೇ. ಚಿಕ್ಕ ಮಕ್ಕಳಿಗೆ, ಚಿಕ್ಕ ಮಕ್ಕಳು, ಓಕೆ, ಸ್ಮಾಲ್ ಚಿಲ್ಡ್ರನ್, ಈಗ ಅವರು 1ನೇ ಕ್ಲಾಸ್ ಓದ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ ಏನು ಹೇಳ್ಕೊಡ್ತೀರಿ ಹೇಳಿ? ಸ್ಕೂಲಿಗೆ ಹೋಗುವ ನಿಮ್ಮ ಮಕ್ಕಳು ಪರೀಕ್ಷೆನಲ್ಲಿ ಪಾಸ್ ಆಗಬೇಕಾದ್ರೆ ಏನು ಹೇಳ್ಕೊಡ್ತೀರ ಅವ್ರಿಗೆ? ಹೇಳಿ, ಬೇಗ ಹೇಳಿ, ಬೇಗ ಹೇಳಬೇಕು, ಸುಮಾರು ವಿಷಯದ ಹೇಳಲಿಕ್ಕೆ. ನೀವು ಯೇಸು ಸ್ವಾಮಿಗೆ ಒಂದು ಕ್ಯಾಂಡಲ್ ಅಂಟಿಸಿ ಪ್ರಾರ್ಥನೆ ಮಾಡಿ ಮಕ್ಕಳೇ, ಯೇಸು ಏನು ಮಾಡ್ತಾರೆ? ಪಾಸ್ ಮಾಡ್ತಾರೆ, ಕರೆಕ್ಟಾ? ಅದಾದಮೇಲೆ ಬೈಕ್ ಬೇಕೀಗ ಕಾಲೇಜಿಗೆ ಹೋಗ್ಲಿಕ್ಕೆ. ಆವಾಗ ಅಮ್ಮ ಹೇಳ್ತಾಳೆ, ನೀನು ಇಷ್ಟು ವರ್ಷ ಇದುವರೆಗೂ ನಡೆಸಿದ ದೇವರು, ಕೃಪೆಯಿಂದ ನಿನ್ನನ್ನು ಕಾಲೇಜ್ PUC ತನಕ ನಡೆಸಿದ ದೇವರು ಅಲ್ವಾ? ಪಾಸ್ ಮಾಡಿ ಬರ್ಕೊ ಬಂದಿದ್ದಾರೆ. ನಿನಗೀಗ ಡಿಗ್ರಿಗೆ ಹೋಗಲಿಕ್ಕೆ ಬೈಕ್ ಬೇಕು, ಕೃಪೆಯಿಂದ ನಿನಗೆ ಸಿಗುತ್ತೆ. ನೀನೇನು ಮಾಡು? ಕ್ಯಾಂಡಲ್ ಅಂಟಿಸಿ ಪ್ರಾರ್ಥನೆ ಮಾಡು. ಅವನಿಗೆ ಅಪ್ಪ ಒಂದು ಬೈಕು ಕೊಡಿಸ್ತಾರೆ. ಅವನು ಅಂದ್ಕೊಳ್ತಾನೆ, ಇದೆಲ್ಲ ನನ್ನ ಯೇಸು ಅನುಗ್ರಹವಾಗಿ ನನಗೆ ಕೊಟ್ಟಿದ್ದು ಅಂತ. ಅದಾದಮೇಲೆ ಲಾಸ್ಟಿಗೆ ಹೀಗೆ ಜಾಬ್ಗೂ ಅದೇ ಆಯಿತು. ಜಾಬ್ ಆದಮೇಲೆ ಲೈಫ್ ಸೆಟ್ಲ್ ಆಗಬೇಕಲ್ಲ, ಈಗ ಜೀವನ ಸಂಗಾತಿ ಬೇಕಲ್ಲ, ಒಂದು ಹುಡುಗಿನ ಬೇಕು, ಅದಕ್ಕೂ ಆಯಿತು. ಅದಾದಮೇಲೆ ಅದಕ್ಕೂ ಆಯಿತು, ಅದಾದಮೇಲೆ ಅದಕ್ಕೂ ಆಯಿತು. ಲಾಸ್ಟಿಗೆ ಶವಪೆಟ್ಟಿ ತನಕ ಬರೋದು. ಇಲ್ಲಿವರೆಗೂ ನಡೆಸಿದ್ದು ಯಾರು? ಶವಪೆಟ್ಟಿ ತನಕ ಹೇಳ್ಕೊಟ್ಟಿದ್ದು ಯಾರು? ಈ ಜೀಸಸ್ನ, ಈ ದೇವ್ರನ್ನ. ದಿಕ್ಕುಗಟ್ಟ ತಾರೆಗಳೇ ಹೇಳ್ಕೊಟ್ಟಿರೋದು. ಈ ಮಕ್ಕಳಿಗೆ ಸ್ವರ್ಗಕ್ಕೆ ಹೋಗೋ ದಾರಿ ಏನಾದರೂ ತೋರಿಸ್ಕೊಟ್ಟಿದ್ದೀರಾ? 1ನೇ ಕ್ಲಾಸ್ ಮಗು ಆಗಿದ್ದಾಗಿಂದ ಆ ಮಗುಗೆ ನೀವು ಹೇಳ್ಕೊಟ್ಟು ಜೀಸಸ್, ಆ ಮಗು ತಪ್ಪಲ್ಲ, ಅದರಿಂದ ನಿಮ್ದು ಯಾರ್ದು ತಪ್ಪಲ್ಲ, ನಿಮ್ದು ಯಾರ್ದು ತಪ್ಪಿಲ್ಲ, ಆಯಿತಾ? ಈ ದಿಕ್ಕುಗಟ್ಟ ತಾರೆಗಳು ಕೆಲವರು ಸಿಕ್ಬಿಟ್ಟಿದ್ದಾರೆ, ನಮಗೇನು ಮಾಡೋದು? ಇದರಿಂದ ಎಸ್ಕೇಪ್ ಆಗೋದು ಹೇಗೀಗ? ಶುಭ ಸಂದೇಶ.
ಶುಭ ಸಂದೇಶ ಏನು ಮಾಡುತ್ತಂದರೆ ಈ ರೀತಿ ದಿಕ್ಕುಗಟ್ಟ ತಾರೆಗಳಿಂದ ನಮ್ಮನ್ನು ತಪ್ಪಿಸುತ್ತೆ. ಆಗ ಕೆಲವು ಟೈಮು ಅಪ್ಪ ಮಕ್ಕಳು ಶತ್ರುಗಳಾಗ್ತಾರೆ. ಏನು ಮಗನೇ, ಇಷ್ಟು ದಿವಸ ನಾನು ಪ್ರಾರ್ಥನೆ ಮಾಡಿ 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 ನಿನ್ನನ್ನು ಹಂತಕ್ಕೆ ತಂದಿದ್ದೆ, ಈಗ ನೀನು ಯೇಸು ಸಿಕ್ಕಿದ್ರು ಅಂತ ಹೇಳಿಬಿಟ್ಟು ಬೈಬಲ್ ಇತ್ಕೊಂಡು ಹೋಗ್ತಾ ಇದೆಯಾ? ಹಾಗಾದ್ರೆ ಅದು ಯಾವ ಜೀಸಸ್ ಸಿಕ್ಕಿರೋದು? ನನಗೆ ಸಿಗದೇ ಇರೋ ಜೀಸಸ್ ನಿನಗೆ ಸಿಕ್ಬಿಟ್ರಾ ಅಂತ ಅಪ್ಪ ಮಗನಿಗೆ ಶತ್ರು ಆಗ್ತಾರೆ, ಕುಟುಂಬದವರು ಶತ್ರುಗಳಾಗ್ತಾರೆ. ಹಾಂ, ನಮಗೆ ಗೊತ್ತಿಲ್ವಾ ಜೀಸಸ್? ನನಗೆ ಗೊತ್ತಿಲ್ಲದೆ ಇರೋ ಜೀಸಸ್ ನಿನಗೆ ಗೊತ್ತಿರೋದು? ಅದೇ ಜೀಸಸ್ ಹತ್ರ ಅಲ್ವಾ ಪ್ರಾರ್ಥನೆ ಮಾಡಿ ಮಾಡಿ ನಿನ್ನನ್ನು ಇಷ್ಟು ಮಟ್ಟಕ್ಕೆ ಬೆಳೆಸಿದ್ದು. ಹಾಂ, ಈಗ ನಿನಗೆ ಜೀಸಸ್ ಸಿಕ್ಕಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಬಿಟ್ಟು ಹೋಗ್ತಾ ಇದೆಯಾ? ನ್ಯಾಯನ ಇದು? ನ್ಯಾಯ ಅಲ್ಲಪ್ಪ, ಅನ್ಯಾಯ. ಶುಭ ಸಂದೇಶ ಛೇದಿಸುವ ಖಡ್ಗ. ಶುಭ ಸಂದೇಶ ಛೇದಿಸುವ, ಈ ಬೆಳೆಯನ್ನು ಕಳೆಯಿಂದ ಸಪ್ರೇಟ್ ಮಾಡುತ್ತೆ ಈ ಖಡ್ಗ. ಈ ಖಡ್ಗ ಏನು ಮಾಡುತ್ತೆ ಅಂದರೆ ಜೊಳ್ಳು ಗಟ್ಟಿ ಕಾಳನ್ನು ಸಪ್ರೇಟ್ ಮಾಡುತ್ತೆ. ಎಲ್ಲರೂ ಭಾಳ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದೀರಿ. ಯೋಚನೆ ಮಾಡಬೇಕು, ಸೀರಿಯಸ್ ಆಗಿಯೇ ಯೋಚನೆ ಮಾಡಬೇಕು. ಆಸ್ಪತ್ರೆಗೆ ಹೋದಾಗ ಡಾಕ್ಟ್ರ್ ಏನಾದರೂ ನಿಮಗೆ ಕ್ಯಾನ್ಸರ್ ಇದೆ ಅಂದರೆ ಎಷ್ಟು ಸೀರಿಯಸ್ ಆಗಿ ಯೋಚನೆ ಮಾಡ್ತೀರೋ ಅದಕ್ಕಿಂತ 1000 ಪಟ್ಟು ಸೀರಿಯಸ್ ಆಗಿ ಯೋಚನೆ ಮಾಡಬೇಕು. ತುಂಬಾ ಸೀರಿಯಸ್ ಆಗಿ ಯೋಚನೆ ಮಾಡಬೇಕು. ನಾನೊಂದು ದಿಕ್ಕುಗೆಟ್ಟ ತಾರೇನಾ ನನ್ನ ಮಗನಿಗೆ? ನನ್ನ ಮಗಳ ಜೀವನದಲ್ಲಿ ನಾನೊಂದು ದಿಕ್ಕುಗೆಟ್ಟ ತಾರೇನಾ? ಸುಣ್ಣ ಬಳಿದ ಸಮಾಧಿನ? ಭಾನುವಾರ ಮಾತ್ರ ಚರ್ಚಿಗೆ ಹೋಗ್ತೀನಿ, ಕ್ರಿಸ್ಮಸ್ಗೆ ಮಾತ್ರ ಸ್ಟಾರ್ ಆಗ್ತೀನಿ, ನಾನೇನಾದರೂ ಸ್ಟಾರ್ ಆಗಿದ್ದೀನಾ? ನಾನೇನಾದರೂ ಒಂದು ಚರ್ಚ್ ಆಗಿದ್ದೀನಾ? ಥಿಂಕ್ ಮಾಡಬೇಕು. ಆಗದೇ ಇದ್ದರೆ ದೇವರು ಅವಕಾಶ ಕೊಟ್ಟಿದ್ದಾರೆ. ದೇವರು ಈ ದಿನ ನಮಗೆ ಅವಕಾಶ ಕೊಟ್ಟಿದ್ದಾರೆ. ಈ ವಾಕ್ಯದ ಮುಖಾಂತರ ನಮ್ಮನ್ನು ಕರೀತಾ ಇದ್ದಾರೆ ಈ ರೀತಿಯ ಒಂದು ನಕ್ಷತ್ರವಾಗಲಿಕ್ಕೆ. ಯಾವ ರೀತಿಯ ನಕ್ಷತ್ರ? ವ್ಯಾಂಡರಿಂಗ್ ಸ್ಟಾರ್ ಆಗಲಿಕ್ಕಲ್ಲ, ಕನ್ಫ್ಯೂಸಿಂಗ್ ಸ್ಟಾರ್ ಆಗಲಿಕ್ಕಲ್ಲ, ಕ್ರಿಸ್ತನೆಡೆಗೆ, ನಿತ್ಯತೆಯೆಡೆಗೆ, ಸತ್ಯದೆಡೆಗೆ ನಡೆಸುವಂತಹ ಒಂದು ನಕ್ಷತ್ರವಾಗಲಿಕ್ಕೆ ದೇವರು ನಮ್ಮೊಬ್ಬೊಬ್ಬರನ್ನ ಕರೀತಾ ಇದ್ದಾರೆ. ದಾನಿಯೇಲನಿಗೆ ಹೇಳಿದ ಹಾಗೆ ಆ ರೀತಿ ನಡೆಸೋರು ಏನಾಗ್ತಾರಂತೆ? ಅವರು ನಿತ್ಯಕ್ಕೂ ನಕ್ಷತ್ರಗಳಾಗಿ ಇರ್ತಾರಂತೆ. ಫಿಲಿಪಿಯರಿಗೆ ಬರೆದ ಪತ್ರಿಕೆಯಲ್ಲೂ ಕೂಡ ಪೌಲರು ಹೇಳ್ತಾರೆ, ಫಿಲಿಪಿಯರಿಗೆ ಬರೆದ ಪತ್ರಿಕೆ ಅಧ್ಯಾಯ 2:15, ನಿರ್ದೋಷಿಗಳು ನಿಷ್ಕಳಂಕರು ಆಗಿರಿ, ವಕ್ರಬುದ್ಧಿಯ ಯಾರು ಅವರು? ವಕ್ರಬುದ್ಧಿಯ ದುಷ್ಟ ಜನ. ದೇವ್ರ ಹೆಸರು ಹೇಳ್ಕೊಂಡು ಬದುಕ್ತಾರಲ್ಲ ಅವರು, ದೇವ್ರ ಹೆಸರು ಹೇಳ್ಕೊಂಡು ಅವರಿಷ್ಟ ಸಾಧಿಸ್ಕೊಂಡು ಹೋಗ್ತಾರಲ್ಲ ಅವರೇ ವಕ್ರಬುದ್ಧಿಯ ದುಷ್ಟ ಜನ. ಇನ್ಯಾರು ಅಂತ ತಿಳ್ಕೊಬೇಡಿ, ಆಯಿತಾ? ಇದು ಅವ್ರು ಇರ್ಬೋದು, ಅವರಲ್ಲ ಇವರು ಅಲ್ಲ, ನಾನೇ ಅಂತ ತಗೋಬೇಕೀಗ. ಒಬ್ಬೊಬ್ಬರು ಕೂಡ ದೇವರ ಹೆಸರು ಹೇಳ್ತೀವಿ, ಯೇಸು ಸ್ವಾಮಿ ಹೆಸರು ಹೇಳ್ತೀವಿ, ನಮ್ಮ ಇಚ್ಛೆನ ಈಡೇರಿಸ್ಕೊಳ್ತಾನೂ ಬದುಕ್ತೀವಿ. ಈ ಬೈಬಲಲ್ಲಿರುವ ಯೇಸು ಕ್ರಿಸ್ತರು ನಮ್ಮ ಇಚ್ಛೆ ಈಡೇರ್ಸಕ್ಕೆ ಬಂದ ದೇವರಲ್ಲ, ಆಯಿತಾ? ನಮಗೆ ರಕ್ಷಣೆ ಕೊಡಲಿಕ್ಕಾಗಿ, ನಮ್ಮ ಎಲ್ಲ ದುರಿಚ್ಛೆಗಳಿಂದ ನಮ್ಮನ್ನು ಹೊರಗಡೆ ಕರ್ಕೊಂಡು ಬರಲಿಕ್ಕೆ, ವಿಮೋಚನೆಯನ್ನು ಕೊಡಲಿಕ್ಕೆ, ನಮಗೆ ನಿಜವಾದ ಒಂದು ಸ್ವಾತಂತ್ರ್ಯವನ್ನು ಕೊಡಲಿಕ್ಕಾಗಿ ಬಂದಂಥ ನಮ್ಮ ವಿಮೋಚಕರು ಯೇಸು ಸ್ವಾಮಿ. ನಮ್ಮ ಇಚ್ಛೆಗಳನ್ನು ಈಡೇರಿಸಲಿಕ್ಕಾಗಿ ಬಂದವರಲ್ಲ. ಓಕೆ, ನಿರ್ದೋಷಿಗಳು ನಿಷ್ಕಳಂಕರು ಆಗಿರಿ, ವಕ್ರಬುದ್ಧಿಯ ದುಷ್ಟ ಜನರ ನಡುವೆ. ಇಂಗ್ಲೀಷಲ್ಲಿ ಚೆನ್ನಾಗಿದೆ ನೋಡಿ, ಕ್ರುಕೆಡ್ ಆ್ಯಂಡ್ ಪರ್ವರ್ಸ್ ಜನರೇಷನ್. ಕ್ರುಕೆಡ್ ಆ್ಯಂಡ್ ಪರ್ವರ್ಸ್ ಜನರೇಷನ್, ವಕ್ರ ಮತ್ತು ದುಷ್ಟ. ವಕ್ರ ಬುದ್ಧಿಯ ದುಷ್ಟ ಜನರ ನಡುವೆ ದೇವರ ಪರಿಶುದ್ಧ ಮಕ್ಕಳಂತೆ ಬಾಳಿ, ದೇವರ ಪರಿಶುದ್ಧ ಮಕ್ಕಳಂತೆ ಬಾಳಿರಿ. ಜೀವದಾಯಕ ಸಂದೇಶವನ್ನು ಏನನ್ನ ಎತ್ತಿ ಹಿಡಿಬೇಕು? ಬೈಬಲ್ನ ಹೆಂಗೆ ಎತ್ತಿ ಹಿಡಿಯೋದ? ಇದರಲ್ಲಿರೋ ಜೀವದಾಯಕ ಸಂದೇಶನ ಡೌಟ್ ಆಗ್ತಾ ಇದೆ, ಹೌದಾ ಅಲ್ಲೋ ಅಂತ. ಹೌದಾ? ಬೆಂಕಿಗೆ ಹಾಕಿ ನೋಡಿ, ಜೀವ ಬರುತ್ತಾ ಅಂತ. ಓಡ್ ಬರುತ್ತಾ? ಸೊ ಬೈಬಲ್ನ ಎತ್ತಿ ಹಿಡೀಲಿಕ್ಕಲ್ಲ ಹೇಳಿದ್ದು, ಜೀವದಾಯಕ ಸಂದೇಶವನ್ನು ಎತ್ತಿ ಹಿಡಿಯಿರಿ. ಆಗ ನೀವೇನಾಗ್ತೀರಿ ಅಂತೆ? ನಕ್ಷತ್ರಗಳು ಆಕಾಶವನ್ನು ಬೆಳಗಿಸುವಂತೆ ಪ್ರಪಂಚದಲ್ಲಿ ನೀವು. ಯಾವಾಗ ಪ್ರಪಂಚದಲ್ಲಿ ನಾವು ಕಂಗೊಳಿಸ್ತೀವಿ? ಏನನ್ನು ಎತ್ತಿ ಹಿಡಿದಾಗ?
ಜೀವದಾಯಕ ಸಂದೇಶ ಅಂದರೆ ಶುಭ ಸಂದೇಶವನ್ನು ಎತ್ತಿ ಹಿಡಿಯುವಾಗ ನೀವು ವಕ್ರಬುದ್ಧಿಯ ದುಷ್ಟ ಜನರ ಮಧ್ಯದಲ್ಲಿ ನೀವು ಕಂಗೊಳಿಸುವವರಾಗ್ತೀರಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರತಿಯೊಂದು ತಂದೆ ತಾಯಿ ಇದಾಗಬೇಕು. ಪ್ರತಿಯೊಂದು ಗಂಡ ಹೆಂಡತಿಯರು ಯಾರೆಲ್ಲ ಇದ್ದೀರೋ ನಾವು ಒಬ್ಬೊಬ್ಬರು ಇದಾಗಬೇಕು. ಪ್ರತಿಯೊಂದು ಪ್ರಾರ್ಥನಾ ಸಭೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಇದಾಗಬೇಕು. ಇದು ನಾನು ಹೇಳ್ತಾ ಇರೋದಲ್ಲ, ದೇವರ ವಾಕ್ಯ ಹೇಳ್ತಾ ಇದೆ. ಏನನ್ನು ಎತ್ತಿ ಹಿಡಿಬೇಕು? ಜೀವದಾಯಕ ಸಂದೇಶವನ್ನು ಎತ್ತಿ ಹಿಡೀರಿ, ಶುಭ ಸಂದೇಶವನ್ನು ಎತ್ತಿ ಹಿಡೀರಿ. ಅಂದರೆ ನಾವೊಬ್ಬೊಬ್ಬರು ಕೂಡ ದೇವರ ವಾಕ್ಯವನ್ನು ಸಾರುವವರು ಮತ್ತು ಜೀವಿಸುವವರು ಆಗಬೇಕು. ದೇವರ ವಾಕ್ಯವನ್ನು ಸಾರುತ್ತಾ ಬದುಕುವವರಾಗಬೇಕು. ಅದರ ಮುಖಾಂತರ ನೀವೇನನ್ನು ಎತ್ತಿ ಹಿಡಿತಾ ಇದ್ದೀರಿ? ಜೀವದಾಯಕ ಸಂದೇಶವನ್ನು ಎತ್ತಿ ಹಿಡಿತಾ ಇದ್ದೀರಿ. ಕೇವಲ ಬೋಧನೆ ಮಾಡೋದು ಮಾತ್ರ ಅಲ್ಲ, ನೀವು ಜೀವಿಸುತ್ತಾ ನೀವು ಬೋಧಿಸುವಾಗ ನೀವು ಜೀವದಾಯಕ ಸಂದೇಶವನ್ನು ಎತ್ತಿ ಹಿಡಿತೀರಿ. ಇದನ್ನು ನೋಡುವ ನಿಮ್ಮ ಮಕ್ಕಳು ನೀತಿವಂತರಾಗ್ತಾರೆ. ಅಬ್ರಹಾಮನು ಸ್ವರ್ಗ ರಾಜ್ಯದ ಬಗ್ಗೆ ಬೋಧನೆ ಮಾಡಿದ, ಸ್ವರ್ಗ ರಾಜ್ಯದ ಜೀವನವನ್ನು ಜೀವಿಸಿದ. ಅದನ್ನು ನೋಡಿದ ಅವನ ಮಗ ಇಸಾಕ ಅದೇ ದಾರಿಯಲ್ಲಿ ಬಂದ. ಇಸಾಕನು ಜೀವದಾಯಕ ಸಂದೇಶವನ್ನು ಎತ್ತಿ ಹಿಡಿದ, ಸ್ವರ್ಗ ರಾಜ್ಯದ ಕುರಿತಾಗಿ, ಅಮರತ್ವದ ಕುರಿತಾಗಿ ಬೋಧನೆ ಮಾಡಿದ ಮಗನಿಗೆ. ಅದರಂತೆಯೇ ಡೇರೆಗಳಲ್ಲಿ ಅಥವಾ ಟೆಂಟ್ ಹಾಕ್ಕೊಂಡು ಜೀವಿಸಿದ, ಅನ್ಯ ದೇಶೀಯನಂತೆ ಪ್ರವಾಸಿಗನಂತೆ ಈ ಲೋಕದಲ್ಲಿ ಜೀವಿಸಿದ. ಯಾಕೋಬನು ಹಾಗೆ ಜೀವಿಸಿದ. ಇದನ್ನೆಲ್ಲ ಅವರ ಮಕ್ಕಳು ನೋಡಿದರು. ಅದರ ಪರಿಣಾಮವಾಗಿ ಅವರಿಗೂ ಗೊತ್ತಾಯಿತು, ನಾವು ಈ ಲೋಕಕ್ಕೆ ಸೇರಿದವರಲ್ಲ, ನಾವು ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳು, ನಾವು ಅಲ್ಲಿಂದ ಬಂದವರು, ನಾವು ಅಲ್ಲಿಗೆ ಹೋಗಬೇಕಾದವರು. ನಾವಿರುವುದಿಲ್ಲಿ ಸುಮ್ಮನೆ, ನಮ್ಮ ಸ್ವಂತ ಮನೆ ಅಲ್ಲಿದೆ, ಅಲ್ಲಿಗೆ ನಾವು ಹೋಗಬೇಕು ಎಂದು ಅವರ ಹೃದಯದೊಳಗಡೆ ಆಲೋಚನೆ ಎಲ್ಲಿಂದ ಬಂತು? ಯಾರು ಕೊಟ್ಟರು? ಜೀವದಾಯಕ ಸಂದೇಶವನ್ನು ಆ ತಂದೆ ತಾಯಿಯಂದರು ಎತ್ತಿ ಹಿಡಿದಿದ್ದರಿಂದ ಅವರ ಮಕ್ಕಳೊಳಗಡೆ ಆಲೋಚನೆ ಬಂತು. ನೀವು ಜೀವದಾಯಕ ಸಂದೇಶವನ್ನು ಎತ್ತಿ ಹಿಡಿದ್ರೆ ನಿಮ್ಮ ಮಕ್ಕಳು ಮಿಷನರಿಗಳಾಗ್ತಾಯಿದ್ದರು. ಇವತ್ತು ಏನಾಗಿದ್ದಾರೆ ನಮ್ಮ ಮಕ್ಕಳು? ನೀವು ಜೀವದಾಯಕ ಸಂದೇಶವನ್ನು ಎತ್ತಿ ಹಿಡಿದಿದ್ದಿದ್ದರೆ ನಿಮ್ಮ ಜೀವನ ಸಂಗಾತಿ ಕೂಡ ಮಿಷನರಿಗಳಾಗ್ತಾರೆ. ನೀವು ಜೀವದಾಯಕ ಸಂದೇಶವನ್ನು ಎತ್ತಿ ಹಿಡಿದ್ರೆ ನಿಮ್ಮ ಜೊತೆಯಲ್ಲಿರುವವರು ಕೂಡ ಮಿಷನರಿಗಳಾಗ್ತಾರೆ. ನೀವು ಎತ್ತಿ ಹಿಡಿಬೇಕು. ಹೇಗೆ ಎತ್ತಿ ಹಿಡಿಯೋದು? ಎತ್ತಿ ಹಿಡಿಯೋದಂದ್ರೆ ಕೇವಲ ಬೋಧನೆ ಮಾಡೋದಲ್ಲ ನಾನು ಹೇಳ್ತಾರೆ. ಇದು ಪ್ರತಿಯೊಬ್ಬರು ಯಾರೆಲ್ಲ ಕ್ರೈಸ್ತರಿದ್ದೀರೋ ಇದು ನಮ್ಮೆಲ್ಲರ ಜವಾಬ್ದಾರಿ. ನಾವು ಜೀವದಾಯಕ ಸಂದೇಶವನ್ನು ಎತ್ತಿ, ಇದು ಪೌಲರು ಯಾರಿಗೆ ಹೇಳ್ತಾ ಇರೋದು? ಸಭೆಗೆ. ಅಂದರೆ ಪ್ರತಿಯೊಬ್ಬರಿಗೂ, ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಗಳಿಗೆ, ನಿರ್ದೋಷಿಗಳು ನಿಷ್ಕಳಂಕರು ಆಗಿರಿ, ವಕ್ರಬುದ್ಧಿಯ ದುಷ್ಟ ಜನರ ನಡುವೆ ದೇವರ ಪರಿಶುದ್ಧ ಮಕ್ಕಳಂತೆ ಬಾಳಿರಿ, ಜೀವದಾಯಕ ಸಂದೇಶವನ್ನು ಎತ್ತಿ ಹಿಡಿಯಿರಿ. ಆಗ ನಕ್ಷತ್ರಗಳು ಆಕಾಶವನ್ನು ಬೆಳಗಿಸುವಂತೆ ನೀವು ಪ್ರಪಂಚದಲ್ಲಿ ಕಂಗೊಳಿಸುವಿರಿ. ಬೆಳಿಗ್ಗೆ ನಾವು ಕೇಳಿಸ್ಕೊಂಡ್ವಿ, ಇಡೀ ಲೋಕ ಯಾರ ವಶದಲ್ಲಿದೆ? ಇಡೀ ಲೋಕ ಕೇಡಿಗನ ವಶದಲ್ಲಿದೆ. ಹಾಗಾದರೆ ನಾವು ಯಾರಿಗೆ ಸೇರಿದವರು? ನಾವು ದೇವರಿಗೆ ಸೇರಿದವರು. ಆದ್ದರಿಂದ ನಾವು ದೇವರಿಗೆ ಸೇರಿದವರು ಆಗಿರೋದ್ರಿಂದ ನಮ್ಮ ಮೇಲೆ ಕೇಡಿಗನಿಗೆ ಯಾವ ಹಕ್ಕು ಇಲ್ಲ. ನಮಗೆ ಹಕ್ಕು, ನಮ್ಮ ಮೇಲೆ ಹಕ್ಕಿರೋದು ದೇವರಿಗೆ ಮಾತ್ರನೇ. ಹಾಗಾದರೆ ಕೇಡಿಗನ ವಶದಲ್ಲಿರುವ ಈ ಲೋಕದಲ್ಲಿ ದೇವರು ನಮ್ಮನ್ನು ಏನಾಗಿ ಅಪಾಯಿಂಟ್ ಮಾಡಿದ್ದಾರೆ? ಯು ಆರ್ ದ ಲೈಟ್. ನೀವಿಲ್ಲೇನಾಗಿದ್ದೀರಿ? ಬೆಳಕಾಗಿದ್ದೀರಿ. ಬೆಳಕಿನ ಕೆಲಸ ಏನು? ಕತ್ತಲೆಯನ್ನು ಹೊರದೂಡೋದು. ಕತ್ತಲೆಯನ್ನು ಹೊರದೂಡೋದು. ವಕ್ರಬುದ್ಧಿಯ ದುಷ್ಟ ಜನರ ಮಧ್ಯದಲ್ಲಿ ದೇವರ ಪರಿಶುದ್ಧ ಮಕ್ಕಳಂತೆ ನಾವು ಕಂಗೊಳಿಸುವಾಗ ದೇವರಿಗೆ ಮಹಿಮೆ ಆಗುತ್ತೆ. ನಮ್ಮ ಜೀವಿತದ ಮುಖಾಂತರ ಯಾರಿಗೆ ಮಹಿಮೆ ಆಗುತ್ತೆ? ನಾವು ಒಂದಿಷ್ಟು ಸಂಪ್ರದಾಯಗಳನ್ನ ಮಾಡಿದರೆ ಪ್ರಯೋಜನ ಇಲ್ಲ. ಪ್ರಯೋಜನ ಇಲ್ಲ ಅಂದರೆ ಅದು ಬೇಡ ಅಂತಲ್ಲ ಹೇಳ್ತಾ ಇರೋದು. ಅದಲ್ಲ ಮುಖ್ಯ. ನಮ್ಮ ಜೀವಿತದ ಮುಖಾಂತರ ಯೇಸು ಪ್ರಕಟವಾಗಬೇಕು. ನಮ್ಮ ಜೀವನದ ಮುಖಾಂತರ ಒಂದಿಷ್ಟು ಬಾಹ್ಯಾಚರಣೆಗಳು, ಒಂದಿಷ್ಟು ಪ್ರಾರ್ಥನೆಗಳು, ಒಂದಿಷ್ಟು ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್, ಧ್ಯಾನಕೂಟಗಳು, ಇದೆಲ್ಲ ಮುಖ್ಯ. ಧ್ಯಾನಕೂಟ ಮಾಡೋದು, ನಡೆಸೋದು ಅಲ್ಲ ಮುಖ್ಯ. ನಮ್ಮೊಬ್ಬೊಬ್ಬರ ಜೀವಿತದ ಮುಖಾಂತರ ಯಾರು ಪ್ರಕಟವಾಗಬೇಕು? ಯೇಸು ಕ್ರಿಸ್ತ ಪ್ರಕಟವಾಗಬೇಕು. ಯೇಸು ಕ್ರಿಸ್ತನು ನಮ್ಮ ಜೀವಿತದ ಮುಖಾಂತರ ಪ್ರಕಟವಾಗದೇ ಇದ್ದರೆ ನಾವೆಲ್ಲರೂ ನಾಟಕ ಮಾಡ್ದಂಗೆ ಆಯಿತು. ನಾವೆಲ್ಲರೂ ನಾಟಕ ಮಾಡ್ದಂಗೆ ಆಯಿತು. ಚರ್ಚಿಗೆ ಹೋಗಿ ಮನೆಗೆ ಬಂದ್ವಿ ಅಷ್ಟೇ. ಯೇಸು ಪ್ರಕಟವಾಗಬೇಕು. ಯಾರು ಪ್ರಕಟವಾಗಬೇಕು? ಯೇಸು ಪ್ರಕಟವಾಗಬೇಕು.
ಅದರಿಂದ ಯೇಸುಸ್ವಾಮಿ ಹೇಳ್ತಾರಲ್ವ, ಯೋಹಾನನ ಶುಭ ಸಂದೇಶ 12:24 ಗೋಧಿಯ ಕಾಳು ಈ ನೆಲದಲ್ಲಿ ಬಿದ್ದು ಅದು ಸಾಯದೇ ಇದ್ದರೆ, ಏನಾಗದೇ ಇದ್ದರೆ, ಅದು ಸಾಯದೇ ಇದ್ದರೆ ಏನಾಗಿರುತ್ತೆ? ಅದು ಹಾಗೇ ಇರುತ್ತೆ. ನಾನಾಗೇ ಇರ್ತೀನಿ 10 ವರ್ಷ ಆದರೂ. ಯೇಸುವಿನ ಸ್ವಭಾವ ಬರೋದಿಲ್ಲ. ಸುಣ್ಣ ಬಳಿದ ಸಮಾಧಿಯಾಗಿ ಸುಣ್ಣನ ಬೇಕಾದ್ರೆ ಜಾಸ್ತಿ ಬಳ್ಕೊಂಡಿರ್ತೀನಿ. 1 ಕೋಟಿಂಗ್ ಆಯಿತು, 2 ಕೋಟಿಂಗ್ ಆಯಿತು, 3 ಕೋಟಿಂಗ್ ಆಯಿತು. ಕೋಟಿಂಗ್ ಮೇಲೆ ಕೋಟಿಂಗ್ ಹೊಡೆದಿದ್ದು. ಈ ಕೋಟಿಂಗ್ ಯಾವಾಗ ಉದುರು ಹೋಗುತ್ತೆ ಗೊತ್ತಾ? ಯೇಸು ಕ್ರಿಸ್ತರು ನ್ಯಾಯ ತೀರ್ಪನ್ನು ಕೊಡಲಿಕ್ಕೆ ಬರುವಾಗ ಫಸ್ಟ್ ಈ ಕೋಟಿಂಗ್ ಎಲ್ಲ ತೆಗಿತಾರೆ. ಅಲ್ಲಿವರೆಗೂ ಈ ಕೋಟಿಂಗ್ ಇರುತ್ತೆ. ಸಮಾಧಿಗೆ ಹಾಕುವಾಗಲೂ ಅವರು ಒಂದು ಕೋಟಿಂಗ್ ಹಾಕಿ ಕಳಿಸ್ತಾರೆ ನಮಗೆ. ನಾವು ಕೋಟಿಂಗ್ ಹಾಕಿದ್ದಲ್ದೇ ಸತ್ತ ಮೇಲೂ ಸ್ವಾಮಿ ಹೇಳ್ತಾರಲ್ಲ, ಸತ್ತವರೇ ಸತ್ತವರನ್ನು ಸಮಾಧಿ ಮಾಡಿಕೊಳ್ಳಲಿ ಅಂತ, ನೀನು ಹೋಗಿ ಶುಭ ಸಂದೇಶ ಸಾರು ಅಂತ. ಆ ರೀತಿ ಆತ್ಮದಲ್ಲಿ ಸತ್ತವರು, ದೇವರ ಸಂಬಂಧದಲ್ಲಿ ಇಲ್ಲದೆ ಇದ್ದವರು ಸುಮಾರು ಜನ ಇದ್ದಾರೆ. ಅವ್ರೇನು ಮಾಡ್ತಾರೆ? ಸತ್ತೋದ್ಮೇಲೆ ನಮಗೊಂದು ಕೋಟಿಂಗ್, ಎಕ್ಸ್ಟ್ರಾ ಕೋಟಿಂಗ್ ಹಾಕಿ ಕಳಿಸ್ತಾರೆ ಮಣ್ಣಿಗೆ. ಯೇಸು ಸ್ವಾಮಿ ಬರುವಾಗ ಎಲ್ಲ ಕೋಟಿಂಗನ್ನು ಏನು ಮಾಡ್ತಾರೆ? ಕಳಚಿ ಹಾಕ್ತಾರೆ. ಓದಿ, ಏನಂತ ಇದೆ? ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ. ಗೋಧಿಯ ಕಾಳು ಯಾರು? ನಾನು, ನೀವು, ನಾವೊಬ್ಬೊಬ್ಬರು. ಗೋಧಿಯ ಕಾಳು ಈ ಭೂಮಿಯಲ್ಲಿ, ಈ ನೆಲದಲ್ಲಿ ಬಿದ್ದು 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 ಏನಾಗಬೇಕು? ಸಾಯದೇ ಇದ್ದರೆ ಅದು ಒಂಟಿಯಾಗಿ ಉಳಿಯುತ್ತದೆ. ಅದು ಸತ್ತರೆ ಮಾತ್ರ. ಅದು ಏನಾದರೆ ಮಾತ್ರ? ಅದು ಏನಾದರೆ ಮಾತ್ರ? ಅದು ಸತ್ತರೆ ಮಾತ್ರ ಸಮೃದ್ಧಿಯಾದ ಫಲವನ್ನು ಕೊಡುತ್ತದೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಪ್ರತಿನಿತ್ಯವೂ ಕೂಡ ಈ ಪವಿತ್ರಾತ್ಮನ ಶಕ್ತಿಯಿಂದ ತುಂಬಿದವರಾಗಿ ಸ್ವಾರ್ಥದ ಪಾಲಿಗೆ ಮತ್ತು ಲೋಕದ ಪಾಲಿಗೆ ಸತ್ತವರು ಎಂದು ಪರಿಗಣಿಸುತ್ತಾ ಬದುಕಬೇಕು. ಪೌಲರು ಹೇಳ್ತಾರಲ್ವ, ನಾನು ಲೋಕದ ಪಾಲಿಗೆ ಶಿಲುಬೆಗೆ ಜಡಿಸಿಕೊಂಡು ಸತ್ತಿದ್ದೇನೆ. ಐ ಆಮ್ ನೋ ಮೋರ್, ಐ ಆಮ್ ಡೈಡ್ ಟು ದಿಸ್ ವರ್ಲ್ಡ್, ಟು ಮೈ ಸೆಲ್ಫ್. ಐ ಆಮ್ ಅಲೈವ್ ಟು ಗಾಡ್ ಇನ್ ಕ್ರೈಸ್ಟ್ ಜೀಸಸ್, ಥ್ರೂ ಕ್ರೈಸ್ಟ್ ಜೀಸಸ್. ಯೇಸು ಕ್ರಿಸ್ತನ ಮುಖಾಂತರ, ಯೇಸು ಕ್ರಿಸ್ತನಲ್ಲಿ ನಾನು ಲೋಕದ ಪಾಲಿಗೆ ಶಿಲುಬೆಗೆ ಜಡಿಸಿಕೊಂಡು ಲೋಕದ ಪಾಲಿಗೆ ಸತ್ತೋಗಿದ್ದೀನಿ, ನನ್ನ ಪಾಲಿಗೂ ಸತ್ತೋಗಿದ್ದೀನಿ. ದೇವರಿಗಾಗಿ ಯೇಸು ಬದುಕಿದ ಹಾಗೆ ನಾನು ದೇವರಿಗಾಗಿ ಬದುಕ್ತಾ ಇದ್ದೀನಿ ಅಷ್ಟೇ. ಆ ರೀತಿ ಬದುಕುವಾಗ ನಾವೊಬ್ಬೊಬ್ಬರು ಕೂಡ ನಕ್ಷತ್ರಗಳಾಗ್ತೀವಿ. ಮನೆ ಮೇಲೆ ಸ್ಟಾರ್ ನೇತಾಕೊಳ್ಳೋದಲ್ಲ, ನಾವೇ ಸ್ಟಾರ್ಗಳಾಗ್ತೀವಿ. ನೀವೇ ಸ್ಟಾರ್ ಆದರೆ ಮನೆ ಮೇಲೆ ಸ್ಟಾರ್ ನೇತಾಕೊಳ್ಳೋ ಬಿಸ್ನೆಸ್ ಬೇಕಾಗಿಲ್ಲ. ದೇವರು ಬಯಸ್ತಾ ಇರೋದು ನಾವೊಬ್ಬೊಬ್ಬರು ಕೂಡ ಗೈಡಿಂಗ್ ಸ್ಟಾರ್ಸ್ ಆಗಬೇಕು. ನಿತ್ಯತೆಯ ಕಡೆಗೆ, ಸ್ವರ್ಗ ರಾಜ್ಯದ ಕಡೆಗೆ, ಕ್ರಿಸ್ತ ಯೇಸುವಿನ ಕಡೆಗೆ ನಡೆಸುವಂಥ ಮಕ್ಕಳಾಗಬೇಕು ನಾವೊಬ್ಬೊಬ್ಬರು ಕೂಡ, ನಮ್ಮ ಕುಟುಂಬದಲ್ಲಿರುವವ್ರನ್ನ. ಆ ಒಂದು ಕೃಪೆಗಾಗಿ ಪ್ರಾರ್ಥಿಸೋಣ.